ಮಕ್ಕಳೇ ನೋಡಿ, ವಚನಗಳು ಪಗೆಯಂ ಬಾಲಕನೆಂಬರೆ ಜಾಲಿ ಮರದಂತೆ ಹಬ್ಬಾಲಿ ಅವರ ರಸಬಳ್ಳಿ. ಇಷ್ಟು ನಿಮ್ಗೆ ನೆನ್ನೆ ಹೇಳಿದ್ದಾರೆ ಅನ್ಕೊಂತೀನಿ. ತಲುಪಿದ್ಯಾ ಮಾಹಿತಿ? ಇವತ್ತು ಹೇಳ್ತಾರೆ ಅನ್ಸುತ್ತೆ. ನೆನ್ನೆ ಸಂಜೆ ಅವ್ರಿಗೆ ಗೊತ್ತಾಕೊಟ್ಟಿದ್ದೀನಿ. ಮತ್ತು ಮುಟ್ಟಿಸಿಕೊಂಡವನು ವಾಲ್ಪರೈ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಕನ್ನಡ ಕಟ್ಟುವ ಕೆಲಸ. ಇಷ್ಟು ಪಠ್ಯಕ್ರಮ ನಿಮ್ಗೆ ಈ 50 ಅಂಕಗಳ ಮಧ್ಯ ಪರೀಕ್ಷೆಗೆ ಅರ್ಥ ಆಯ್ತಲ್ಲ. ಅಷ್ಟಕ್ಕೂ ಸಿದ್ಧ ಆಗಿ, ನಾಟಕ ಏನ್ ಬೇಡ. ಇದು ದೀರ್ಘಗದ್ಯನ ಮುಂದಿನ ಸರಿ ಮೇಜರ್ ಆಗಿ ಇಟ್ಕೊಳ್ಳೋಣ. ಯಾಕಂದ್ರೆ 4-5 ದೃಶ್ಯ ಮುಗಿಸ್ಬಿಡೋಣ ಕಂಟಿನ್ಯೂಸ್. ಇನ್ನೆಲ್ಲೂ ಮುಟ್ಟಕ್ ಹೋಗಲ್ಲ ನಾನು. ಒಂದು 5 ಅಥವಾ 6 ದೃಶ್ಯ ತಕ ಹೋಗ್ಬಿಡೋಣ. ಆಮೇಲೆ ಮಿಕ್ಕಿದ್ ನೋಡ್ಕೋಣ. ಅಲ್ಲಿವರೆಗೂ ನಾನು ಪದ್ಯನೂ ಮುಟ್ಟೋದಿಲ್ಲ, ಗದ್ಯಕ್ಕೂ ಬರೋದಿಲ್ಲ. ಅರ್ಥ ಆಯ್ತಲ್ವಾ? 50 ಅಂಕಕ್ಕೆ ಪ್ರಶ್ನೆ ಪತ್ರಿಕೆ ಸಿದ್ಧ ಇದೆ. ನೆನ್ನೆನೆ ಸಿದ್ಧ ಮಾಡ್ಬಿಟ್ಟಿದ್ದೀನಿ. ಪ್ರಿಂಟಿಂಗ್ ಕೊಡೋದು ಒಂದೇ ಬಾಕಿ. ಸರಿ, ಏನೋ ಇಟ್ಟೋಗಿದ್ದಾರೆ. ಸ್ಕ್ರೀನ್ ಹೋಗ್ಲಿಲ್ಲ ಇದು. ಅಲ್ಲ, ರಿಮೂವ್ ದಿ ಸ್ಕ್ರೀನ್. ಓಕೆ. ಎಷ್ಟಾಗಿತ್ತು? 3ನೇ ದೃಶ್ಯ. ಹಲೋ, ಎಲ್ಲಿದ್ದೀರಾ? 3ನೇ ದೃಶ್ಯ ಎಷ್ಟಾಗಿತ್ತು ಅಂದ್ರೆ, ಇನ್ನು ಕುತ್ಕೊಂಡು ಮನೆ ಸಂಸಾರ, 2 ಮಕ್ಕಳು ಅದೇ ಕೂತ್ಕೊಂಡು ಓದಮ್ಮ. ಬಟ್ಟೆ ಚೆನ್ನಾಗಿತ್ತು ನೋಡಪ್ಪ, ಹೊಸಕ್ಕೆ. ಓದ್ದ ಎದ್ದೇಳ ಮೇಲ್ಗೆ ಓದು. ತಪ್ಪೇನಿಲ್ಲ, ಓದು, ತಪ್ಪೇನಿಲ್ಲ, ಓದು. ಕಷ್ಟಪಟ್ಟು ಬೈಲುಗಳು ರಾಶಿ ಪಕ್ಕ ಕುಳಿತು ಯೂನಿಫಾರ್ಮ್ ಹಾಕಿಕೊಂಡ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗುತ್ತದೆ ಎಂದು ತೋರುತ್ತದೆ. ನನಗೆ ಕಡೆಗೆ ನನ್ನ ಕಡೆಗೆ ನೋಡಿ. ಹೌದಾ? ಓದ್ತೀಯ? ಬರಲ್ಲ ಅನ್ಕೊಂಡು ಕುತ್ಕೊಂಡ್ರೆ ಹಂಗೆ ಗೊತ್ತಾಯ್ತು. ಸರಿ, ಲೇಖಕರು ನಾಗರಾಜನನ್ನ ಸಂಪರ್ಕ ಮಾಡ್ಲಿಕ್ಕೆ ಬಂದಿದ್ದಾರೆ. ನೋಡೋಣ ಯಾಕೆ ನನ್ನ ಕೊಡ್ಲಿ ಏನು ಕಿತ್ಕೊಂಡು ಹೋಗುವಂತ ಅಗತ್ಯ ಏನಿತ್ತು. ಅಲ್ಲದೆ ದುರ್ಗಪ್ಪ ಮಾಡಿರುವಂತ ಅಪರಾಧ ಆದ್ರೂ ಏನು? ನನ್ನ ದೃಷ್ಟಿಯಲ್ಲಿ ಅದು ಅಪರಾಧ ಅನ್ನೋಕ್ಕಿಂತ ಕರ್ತವ್ಯ ಅನ್ನಿಸ್ತಾ ಇದೆ. ಅಪರಾಧ ಆಗಿದ್ರೆ ನಾನು ಕೊಡ್ತಾನೆ ಇರ್ಲಿಲ್ಲ. ಲೈನ್ ಮೇಲೆ ಕೊಂಬೆ ಬಿದ್ದಿದೆ, ಕೊಂಬೆ ಕ್ಲಿಯರ್ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಅಸ್ತ್ರ ಬೇಕಿತ್ತು. ಅವ್ನು ನನ್ನ ಹತ್ರ ಅಲ್ದಲ್ಲ ಇದ್ರೆ ಇನ್ನೊಬ್ರ ಹತ್ರ ಇಸ್ಕೊಂಡು ಹೋಗ್ತಾ ಇದ್ದ ಅವ್ರಿಗೆ ಬೇಕಿರೋ ವಸ್ತುವನ್ನ. ಹಾಗಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಅಂತ ನಾನು ಕೊಟ್ಟಿದ್ದೀನಿ. ಇದ್ರಲ್ಲಿ ತಪ್ಪೇನ್ ಬಂತು? ಯಾಕೆ ನೀವು ಕೊಡ್ಲಿನ ಕಾನ್ಸಲೇಟ್ ಮಾಡ್ಕೊಂಡು ತಂದ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೀರಾ, ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ನಾನು ಕೇಳಲಿಕ್ಕೆ ಬಂದೆ. ಅಲ್ರಿ ನಾಗರಾಜ್, ನಿಮ್ಮ ಡಿಪಾರ್ಟ್ಮೆಂಟಿನವರ ಮರ ಕಡಿದ್ರೆ ನೀವು ಅವರ ಮೇಲೆ ಕ್ರಮ ತಗೊಳ್ರಿ, ಆದ್ರೆ ನನ್ನ ಕೊಡ್ಲಿ ಯಾಕೆ ತಂದು ಆಫೀಸ್ ನಲ್ಲಿ ಇಟ್ಕೊಂಡಿದ್ದೀರಾ ಎಂದು ಕೇಳಿದೆ. ಅಲ್ರಿ ನಾಗರಾಜು, ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಯಾವ್ದಾದ್ರು ಮರ ಕಡಿದ್ರೆ ಅವನನ್ನ ಅರೆಸ್ಟ್ ಮಾಡಿ ಅಥವಾ ಅವನ ಮೇಲೆ ಕೇಸ್ ಹಾಕೊಳ್ಳಿ, ಟೋಟಲ್ ಅದೇ ನ್ಯಾಯ ತಗೊಳ್ಳಿ. ನನ್ ಕೊಡ್ಲಿ ಯಾಕೆ ತಂದಿಟ್ಕೊಂಡಿದ್ದೀರಾ ಪ್ರಶ್ನೆ. ಕೂತ್ಕೊಳ್ಳಿ ಎಂದು ತನ್ನ ಎದುರನ್ನ ಕುರ್ಚಿ ತೋರಿಸಿದ ನಾಗರಾಜ ತನ್ನ ತುತ್ತೂರಿ ಊದಲು ಪಿಪಿ ಸರಿ ಮಾಡಿಕೊಂಡ. ಆಯ್ತು ಕೂತ್ಕೊಳ್ಳಿ, ಮಾತಾಡೋದಿದೆ. ನೆನ್ನೆ ಕೂಡ ಹೇಳಿದ್ವಿ, ಏನದು ಗತ್ತು. ಯೂನಿಫಾರ್ಮ್ ಬಿದ್ದಿದ ತಕ್ಷಣ ಮಾತಿನ ವರ್ಷಗಳೇ ಚೇಂಜ್ ಆಗ್ಬಿಟ್ಟೆ. ಆಯ್ತು,
ಕೂತ್ಕೊಳ್ಳಿ ಅಂತ ಅಂದ್ಕೊಂಡು ಏನು ಅಂದ್ರೆ ಶುರು ಮಾಡ್ದ. ಸುಮ್ನೆ ನಾವು ತಂದಿಲ್ಲ, ನಮಗೆ ನಮ್ದೇ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತವೆ, ಅವುಗಳನ್ನ ಫಾಲೋ ಮಾಡ್ಲಿಕ್ಕೋಸ್ಕರನೇ ನಮ್ಗೆ ಯೂನಿಫಾರ್ಮ್ ಹಾಕಿ ಕುಂಡ್ರಿಸಿದ್ದಾರೆ. ನೀವ್ ಹೇಳ್ದಂಗೆಲ್ಲ ಯಾವ್ದಾವ್ದೋ ವಸ್ತುಗಳನ್ನ ಕೊಟ್ಬಿಡಕ್ ಆಗೋದಿಲ್ಲ, ಅದಕ್ಕೆ ಅದರದೇ ಆದಂತ ನಿಯಮ ಇದೆ. ಬನ್ನಿ, ವೆಪನ್ ಸರ್, ವೆಪನ್ ನಮಗೆ ಮುಖ್ಯ. ಯಾವುದೇ ಅಪರಾಧ ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬಾ ಮುಖ್ಯ. ಕೋರ್ಟಿನ ವ್ಯವಹಾರ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ನಾಳೆ ಕೋರ್ಟಿನಲ್ಲಿ ಕೇಳ್ತಾರೆ ಅವನು ಯಾವ್ದ್ರಿಂದ ಮರ ಕಡ್ದ ಅಂತ. ಕತ್ತಿಲ್ ಕಡದ್ನೋ, ಕೊಡ್ಲಿಲ್ ಕಡದ್ನೋ, ಗರ್ಗಸದಲ್ಲಿ ಕುಳಿದ್ನೋ ಅಂತ. ಆವಾಗ ನಾವು ವೆಪನ್ ಹಾಜರು ಮಾಡ್ಬೇಕು ಬೇಡವೋ ಹೇಳಿ? ನೀವ್ ಯಾಕೆ ಇಂಥ ಕಾನೂನು ಬಾಹಿರ ಕೆಲಸಕ್ಕೆ ಕೊಟ್ರಿ? ಒಂದ್ ರೀತಿಯಲ್ಲಿ ನಿಮ್ದು ತಪ್ಪಲ್ವೇ? ಪ್ರಶ್ನೆ ನೋಡಿ ಹೇಗಿದೆ. ಅವನ್ ಗತ್ತಿನಲ್ಲೇ ಶುರು ಮಾಡ್ದ. ವೆಪನ್ ಸಾರ್, ಏನ್ ವೆಪನ್ ಅಂದ್ರೆ ಆಯುಧ ಅಂತ. ಯಾವುದೇ ಒಂದು ಅಪರಾಧ ಆಗಿದ ತಕ್ಷಣ ಅಲ್ಲಿ ಮಹಜರು ಮಾಡುವಾಗ, ಅಂದ್ರೆ ಸ್ಥಳ ಪರಿವೀಕ್ಷಣೆ ಮಾಡುವಾಗ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ನೋಡ್ತಾರೆ, ಮತ್ತು ಆ ಒಂದು ಕೃತ್ಯ ಯಾವ ಅಸ್ತ್ರದಿಂದ ಆಗಿದೆ ಅಂತ ನೋಡ್ತಾರೆ. ಈ ಎರಡು ಆಂಗಲ್ ಅಲ್ಲಿ ಪ್ರತಿಯೊಂದು ಘಟನೆಯನ್ನು ನೋಡ್ತಾರೆ. ದೊಣ್ಣೆಯಿಂದ ಹೊಡೆದಾಡಿದಾರ, ಮಚ್ಚು ಕುಡ್ಲಿಂದ ಹೊಡೆದಾಡಿದಾರ, ಕೊಡ್ಲಿಂದ ಹೊಡೆದಾಡಿದಾರ, ಕತ್ತಿಯಿಂದ ಹೊಡೆದಾಡಿದಾರ, ಅಥವಾ ಶೂಟ್ ಮಾಡಿ ಏನಾರು ಫೈರ್ ಮಾಡಿದಾರ, ಅರ್ಥ ಇತ್ಯಾದಿ ಬೇಕಾದಷ್ಟು, ಅಥವಾ ವಿಷ ಹಾಕಿ ಏನಾರು ಕೊಂದಿದಾರ, ಅಥವಾ ಎಣ್ಣೆ ಬಾಟ್ಲು ತಗೊಂಡು ಹೊಡೆದಾಡಿದಾರ, ಜಾಸ್ತಿ ಆಗ್ಬಿಟ್ಟು ಕುಡಿದು, ಅರ್ಥ ಆಯ್ತದೆ. ಇಂಥ ಯಾವುದರಿಂದ ಆಗಿದೆ ಅನ್ನೋದನ್ನ ಕೋರ್ಟ್ ಬಹಳ ಮುಖ್ಯವಾಗಿ ಕೇಳುತ್ತೆ. ಆ ದೃಷ್ಟಿಯಿಂದ ನಾನು ಇವನ್ನ ಕೋರ್ಟಿಗೆ ತಗೊಂಡು ನಿಲ್ಸಿ ಇವ್ನ ಮರ ಕಡ್ದ ಅಂದ್ಬಿಟ್ರೆ, ಮರ ಕಡ್ದ ಏನ್ ಬಾಯಲ್ ಕಡದ್ನಾ, ಒಲ್ಲಲ್ ಕಡದ್ನಾ, ಉಗ್ರಲ್ ಕಡದ್ನಾ, ಪ್ರಶ್ನೆಗಳು ಯಾಕೆ ಬೇಕು? ಸ್ವಾಮಿ ಕೊಡ್ಲಿಂದ ಕಡ್ದ, ಮುಗ್ದೋಯ್ತು ಅಷ್ಟೇ. ಅರ್ಥ ಆಯ್ತಲ್ಲ? ಕೋರ್ಟ್ ಕೇಳುತ್ತಿಲ್ಲ. ಹಾಗಾಗಿ ಸರ್, ವೆಪನ್ ನಮ್ಗೆ ವೆಪನ್ ಬಹಳ ಮುಖ್ಯವಾಗುತ್ತೆ ಸರ್. ಯಾವುದೇ ಅಪರಾಧ ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ಬಹಳ ಮುಖ್ಯ. ಅಪರಾಧಕ್ಕೆ ಬಹಳ ಮುಖ್ಯ ಕಾರಣನೇ ಆಯುಧ. ಎಷ್ಟೋ ಸರಿ ಸಾರ್ ಕೈಯಲ್ಲಿ ಹಿಂಗ್ ಹೊಡೆದ ಸಾರ್, ಅದು ಆಯುಧವೇ. ಆ ಕ್ಷಣಕ್ಕೆ ಕೈಯನ್ನೇ ಆಯುಧವನ್ನಾಗಿ ಮಾಡ್ಕೊಂಡಿದ್ದಾನೆ. ಅರ್ಥ ಆಯ್ತು? ಹಾಗಾಗಿ ತುಂಬಾ ಮುಖ್ಯ ಆಗುತ್ತೆ. ಕೋರ್ಟಿನ ವ್ಯವಹಾರ ನಿಮಗೆ ಗೊತ್ತಿಲ್ಲ ಸರ್, ನೀವೆಲ್ಲ ಸಾಹಿತಿಗಳು, ಸಮಾಜದ ವಿಚಾರಗಳನ್ನ ನಿಮ್ಮ ಲೇಖನಿಯಲ್ಲಿ ಬರೆದು ಬಹಳ ಅದ್ಭುತವಾಗಿ ತೋರಿಸ್ತಾ ಇದ್ದೀರಾ. ಆದ್ರೆ ನಿಮಗೆ ಗೊತ್ತಿರ್ಲಿ, ಇದ್ರ ಆಚೆಗೆ, ಅಂದ್ರೆ ಈ ಒಂದು ವ್ಯವಸ್ಥಿತವಾದಂತಹ ಬರವಣಿಗೆ ಆಚೆಗೆ ಕ್ರೌರ್ಯವಾದ ಜಗತ್ತು ಕೂಡ ಇದೆ ಸರ್. ಅದನ್ನ ಕಂಟ್ರೋಲ್ ಮಾಡ್ತಾ ಇರೋದೇ ಪೊಲೀಸ್ ಇಲಾಖೆ ಮತ್ತು ಕೋರ್ಟ್. ಆ ಕೋರ್ಟಿನ ವ್ಯವಹಾರ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಯಾಕೆ ಪಾಪ ನೀವು ಹೋಗ್ಲಿಕ್ಕಿಲ್ಲ, ಅಂತದ್ದೆಲ್ಲ ನೀವು ಮಾಡ್ಲಿಕ್ಕಿಲ್ಲ, ನೀವು ಬರೀ ಹೋರಾಟ ಮಾಡ್ಕೊಂಡಿದ್ದೀರಾ. ಆದ್ರೆ ಕೋರ್ಟ್ ನಲ್ಲಿ ಕೇಸ್ ಹಾಕಿದ ತಕ್ಷಣ ಆ ಕೇಸಿಗೆ ಸಂಬಂಧಪಟ್ಟಂತ ಎವಿಡೆನ್ಸ್ ಅನ್ನ ತಂದ್ಕೊಡಿ ಅಂದಾಗ ಆ ಎವಿಡೆನ್ಸ್ ಜೊತೆಗೆ ಒಂದಷ್ಟು ವೆಪನ್ಸ್ ಗಳನ್ನು ನಾವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಆ ಕ್ಷಣದಲ್ಲಿ ಕೋರ್ಟ್ ಕೇಳುತ್ತೆ, ಇವನು ಯಾವ ಆಯುಧದಿಂದ ಅಪರಾಧವನ್ನು ಎಸಗದ ಅಂತ. ಬನ್ನಿ, ಕೋರ್ಟಿನಲ್ಲಿ ಕೇಳ್ತಾರೆ, ಇದು ಯಾವುದರಿಂದ ಮರ ಕಡದ ಅಂತ. ಕತ್ತಿಲ್ ಕಡದ್ನಾ, ಕೊಡ್ಲಿಲ್ ಕಡದ್ನಾ, ಗರ್ಗಸದಲ್ಲಿ ಕುಯ್ದವನ, ಮರ ಕಡಿಲಿಕ್ಕಿರುವಂತ ಆಯುಧಗಳು. ಆಗ ನಾನು ಇಂಥದ್ದು ಅಂತ ತೋರಿಸ್ಬೇಕಾಗತ್ತೆ ನೋಡಿ. ಆಗ ನಾವು ವೆಪನ್ ಹಾಜರುಪಡಿಸ್ಬೇಕೋ ಬೇಡವೋ ಹೇಳಿ? ಕೋರ್ಟ್ ಹೇಳಿದಾಗ ಎಲ್ಲಿ ಆಯುಧವನ್ನ ತಗೊಂಡ್ಬನ್ನಿ. ಸಿನಿಮಾಗಳಲ್ಲಿ ನೋಡಿರ್ತೀರ, ಯಾವ್ದ್ರಿಂದ ಫೈರ್ ಆಗಿದೆ, ಎಷ್ಟು MM ಬುಲೆಟ್ ಹೋಗಿದೆ, ಇಂಥದ್ದೆಲ್ಲ ಇನ್ವೆಸ್ಟಿಗೇಷನ್ ಆಗುವಂತ ಪತ್ತೆದಾರಿ ಸಿನಿಮಾಗಳನ್ನ ನೋಡಿದಾಗ ಇದರ ಅನುಭವ ನಮ್ಗಾಗುತ್ತೆ. ಪೊಲೀಸ್ ಸ್ಟೋರಿ ಇರೋ ಸಿನಿಮಾಗಳಲ್ಲಿ. ಅರ್ಥ ಆಯ್ತಾ? ಹಾಗಾಗಿ ಈ ವೆಪನ್ಸ್ ಹಾಜರುಪಡಿಸ್ಬೇಕೋ ಬೇಡವೋ ನೀವೇ ಹೇಳಿ? ಸರಿ, ಇಂಥ ಕಾನೂನು ಬಾಹಿರ ಕೃತ್ಯಕ್ಕೆ ನೀವು ಕೂಡ ಇಂಥದ್ದೊಂದು ಅಸ್ತ್ರ ಕೊಟ್ಟಿದ್ದು ತಪ್ಪಲ್ವೇ? ಅವ್ನು ಮೊದ್ಲೇ ಹೇಳಿದ್ದ ಕಾಡಿನ ಮರ ಕಡಿಲಿಕ್ಕೆ ಅಂತ. ಕಾಡಿನ ಮರ ಕಡಿಲಿಕ್ಕೆ ನೀವು ಒಂದು ಕೊಡ್ಲಿ ಕೊಟ್ಟಿದ್ದೀರಾ ಅಂದ್ರೆ ಕಾಡಿನ ನಾಶಕ್ಕೆ ನೀವು ಕೂಡ ಪರೋಕ್ಷ ಕಾರಣ ಆಗ್ತೀರಾ ಸರ್. ನಿಮ್ಮನ್ನು ನಾನು ಎರಡನೇ ಅಪರಾಧಿ ಅಂತ ಒಂದು ದೂಷಿಸ್ಬೋದು ಅಥವಾ ಆ ಪಟ್ಟಿಗೆ ಸೇರಿಸ್ಬೋದು, ಗೊತ್ತಾ? ಅರ್ಥ ಆಯ್ತಲ್ಲ ನೋಡಿ. ಹಾಗಾಗಿ ಒಂದು ರೀತಿ ನಿಮ್ಮದು ತಪ್ಪಲ್ವೇ? ನೀವು ಪ್ರಜ್ಞಾವಂತರು, ವಿಚಾರವಂತರು, ಬುದ್ಧಿವಂತರು, ಇಡೀ ಊರಲ್ಲಿ ಒಂದಷ್ಟು ತಿಳ್ಕೊಂಡಿರೋರು, ನೀವು ಕೂಡ ಇಂಥ ಒಂದು ಕೃತ್ಯಕ್ಕೆ ಇಂಥದ್ದೊಂದು ಆಯುಧವನ್ನು ಕೊಟ್ಟಿದ್ರೆ, ಇಲ್ಲ ಕಣಯ್ಯ ಕಾಡ್ ಕಡಿಯಕ್ಕೆ ಹೇಳ್ತೀಯ, ನಾನು ಕೊಡಲ್ಲ ಅನ್ಬೋದಿತ್ತಲ್ಲ ಸರ್. ತಪ್ಪಲ್ವೇ? ಪ್ರಶ್ನೆ. ಅಲ್ರಿ, ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲಿ ಕಂಡ್ರೆ ನಾನು ಕೇಳ್ತಿರೋದು. ನಿಮ್ ಡಿಪಾರ್ಟ್ಮೆಂಟಿನವ್ರ ಮರ ಅವ್ನ ಡಿಪಾರ್ಟ್ಮೆಂಟ್ ಕಂಪನಿ ಮೇಲೆ ಬಿದ್ರೆ ಅವ್ನು ಅದನ್ನು ತೆಗೆದು ಹಾಕ್ಬೇಕು ಬೇಡವೋ ಹೇಳಿ? ಅಲ್ರಿ ನಾಗರಾಜ್, ಏನ್ರಿ ಎಂತ ವಿಚಿತ್ರವಾದ ಲಾಜಿಕ್ ಮಾತಾಡ್ತೀರಿ. ಕಾಡ್ ಕಡಿಯಕ್ಕೆ ಮರ ನಾನು ಕೊಡ್ಲಿಕ್ಕೆ ಕೊಟ್ರೆ ಅಪರಾಧ ಕಣ್ರಿ. ಮುರ್ಕಂ ಬಿದ್ದಿರೋ ಅಂತ ಮರ ತೆಗಿಲಿಕ್ಕೆ ಕೊಡ್ಲಿಕ್ಕೆ ಕೊಟ್ರಿ ಯಾವಂದ್ರಿ ಅಪರಾಧ ಅಂದಿದ್ದು? ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ ಕಣ್ರಿ. ಅಲ್ವೇ, ನಿಮ್ ಡಿಪಾರ್ಟ್ಮೆಂಟಿನ ಮರ, ನಿಮ್ದು ಯಾವ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಮರ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ರೆ ಅವ್ನ್ ಲೈನ್ ತೆಗಿಬೇಕು ಬೇಡವೋ ನೀವೇ ಹೇಳಿ? ಇವತ್ತು ನೀವು ಕುತ್ಕೊಂಡು ಫ್ಯಾನ್ ಹಾಕಕ್ಕೆ ಯಾರು ಬೇಕ್ರಿ? ನಿಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರು ಬೇಕು?
ಇದೇ ಲೈನ್ ಮ್ಯಾನ್ ದುರ್ಗಪ್ಪನೇ ಬೇಕಲ್ವೇನ್ರಿ? ನೀವು ಕುತ್ಕೊಂಡು ಫ್ಯಾನ್ ಆಡ್ತಾ ಇಲ್ಲ ಅಂತ ಇಲ್ಲಿ ಗಾಳಿ ಹೊಡ್ಕೊಂಡು ಕುತ್ಕೊಳ್ಳೋದ್ರ ಬದಲು ದುರ್ಗಪ್ಪ ಅಲ್ಲಿ ಲೈನ್ ಕ್ಲಿಯರ್ ಮಾಡಿ ಸಾವಿರಾರು ಜನಕ್ಕೆ ಕರೆಂಟ್ ಕೊಡ್ತಾರೆ ಅನ್ನೋದಾದ್ರೆ, ಅವ್ರ ವ್ಯವಸ್ಥೆ ಮಾಡ್ಕೊಡ್ತಾನೆ ಅನ್ನೋದಾದ್ರೆ ಅದನ್ನ ಸೇವೆ ಅನ್ಬೇಕಾ ಅಥವಾ ನಿಮ್ಮ ಅರಣ್ಯ ನಾಶ ಅನ್ಬೇಕಾ? ಅಲ್ಲದೆ ನಿಮ್ಮ ಮರ ಮುರ್ಕಂಬಿದ್ದಿರೋದನ್ನ ಅವ್ನು ತೆಗೆದಾಕಿದ್ದಾನೆ, ಮರ ಮುರಿದು ಅವನೇನ ತೆಗೆದಾಕಿದ್ದಾನೆ. ಅರ್ಥ ಆಯ್ತು? ಹಾಗಾಗಿ ನಿಮ್ಮ ಮರ ಅಥವಾ ಮರದ ಕೊಂಬೆ ಅವನ ಲೈನ್ ಮೇಲೆ ಬಿದ್ರೆ ಅವನ ಅದನ್ನ ತೆಗೆದಾಕ್ಬೇಕೋ ಬೇಡವೋ? ಅವ್ರದ್ದು ಒಂದು ಇಲಾಖೆ ಇದೆ ಕಣ್ರಿ, ನಿಮ್ದಂಗೆ ಫಾರೆಸ್ಟ್ ಇಲಾಖೆ ಇದೆಯೋ ಹಾಗೆ ಅವ್ರದ್ದು ಒಂದು ಎಲೆಕ್ಟ್ರಿಕ್ ಇಲಾಖೆ ಇದೆ, ಅವ್ರದ್ದೊಂದು ನಿಗಮ ಇದೆ. ಆ ನಿಗಮದ ಒಂದೊಂದು ರೂಲ್ಸ್ ಇದೆ. ಏನಂತ? ಯಾವತ್ತೇ ಕರೆಂಟ್ ಹೋದ್ರು ಕೂಡ ಆದಷ್ಟು ಬೇಗ ಸರ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಯಾವುದೇ ತೊಂದರೆ ಇದ್ರು ಕೂಡ ನಿವಾರಿಸುವಂತ ಅಧಿಕಾರ ಲೈನ್ ಮ್ಯಾನ್ ಇದೆ ಕಣ್ರಿ. ಹಂಗಾಗಿ ಅವನ್ ಲೈನ್ ನಲ್ಲಿ ಬಿದ್ದಿರುವಂತ ಒಂದು ಕೊಂಬೆಯನ್ನ ತೆಗೆದು ಹಾಕುವಂತ ಡ್ಯೂಟಿ ಮತ್ತು ಅಧಿಕಾರ ಎರಡೂ ಇದೆ. ಕರ್ತವ್ಯ ಮತ್ತು ಅಧಿಕಾರ ಎರಡೂ ಇದೆ. ಹಂಗಿದ್ದಾಗ ನೀವು ಅವನ್ನ ಅಪರಾಧಿ ಅಂತ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ ಕಣ್ರಿ. ನೀವ್ ಈ ರೀತಿ ವಾದ ಮಾಡ್ತೀರಾ ಅಂದ್ರೆ ಕೋರ್ಟ್ ಅಲ್ಲಿ ನಿಮ್ ಕೇಸ್ ನಿಲ್ಲೋದಿಲ್ಲ. ಅರ್ಥ ಆಗ್ತಿದೆ ಹೇಳ್ತಿರೋದು? ಆರ್ಗ್ಯೂ ಮಾಡ್ತಾ ಇದ್ದಾರೆ. ಯಾರಿಗೆ? ನಾಗರಾಜುಗೆ ಆರ್ಗ್ಯೂ ಮಾಡ್ತಾ ಇದ್ದಾರೆ. ನಾಗರಾಜು ಡಿಪಾರ್ಟ್ಮೆಂಟ್ ಅಲ್ಲಿ ತಿಳ್ಕೊಂಡಿದ್ದಾನೆ, ತೇಜಸ್ವಿ ಇಡೀ ಸಮಾಜನೇ ತಿಳ್ಕೊಂಡಿದ್ದಾರೆ. ಬನ್ನಿ ನೋಡಿ ಸರ್, ಬೆಳಗಿರೋದೆಲ್ಲ ಹಾಲು ಅಂತ ನಂಬೋರು ನೀವು. ಇದೆಲ್ಲ ನೀವು ಹೇಳ್ತಿರೋ ಅಷ್ಟು ಸಿಂಪಲ್ ಆಗಿಲ್ಲ ಸರ್. ನೀವಾಗೆ ಕೇಳ್ತಿರೋದ್ರಿಂದ ವಿಧಿ ಇಲ್ಲದೆ ಹೇಳ್ತಿದ್ದೇನೆ. PWD-ನವರು, ಕರೆಂಟಿನವರು, ಟೆಲಿಫೋನಿನವರು, ಈ 3 ಡಿಪಾರ್ಟ್ಮೆಂಟ್ಗಳು ನಮ್ಗೆ ಎನಿಮಿ ನಂಬರ್ 1 ಸರ್. ಇವರಿಗೆ ಬುದ್ಧಿ ಕಲ್ಸೋಕೆ ನಮಗೆ ಗೊತ್ತಿದೆ. ರಸ್ತೆಗೆ ಟಾರ್ಕ್ ಹಾಕಲು ನಮ್ಮ ರಸ್ತೆ ಮರಗಳನ್ನೇ ಕಡಿದು ಟಾರ್ಕ್ ಹಾಯಿಸ್ಕೊಳ್ತಾರೆ PWD-ನವರು. ಇನ್ನು ಕರೆಂಟಿನವರು, ಟೆಲಿಫೋನಿನವರು ಅವರ ಲೈನ್ ಎಳೆಯೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಎಲ್ಲೆಂದರಲ್ಲಿ ಸಾವಿರಾರು ಎಕರೆ ಕಾಡು ಕಡಿದು ಹಾಳು ಮಾಡ್ತಿದ್ದಾರೆ. ಈಗ ಹಳ್ಳಿಗಳಲ್ಲಿ ಕರೆಂಟು, ಟೆಲಿಫೋನು ಕೊಡಬೇಕಂತ ಸರ್ಕಾರ ಪಾಲಿಸಿ ಮಾಡಿ ಇವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸರ್. ಲೈನ್ ಕ್ಲಿಯರ್ ಮಾಡೋ ನೆಪದಲ್ಲಿ ಇವರು ಯಾರು ಮನೆಗೆ ಸೌದೆ ಕೊಳ್ತಾನೆ ಇಲ್ಲ. ನೀವು ಹೇಳಿದ ಹಾಗೆ ಇವರು ಸರ್ಕಾರದ ಡಿಪಾರ್ಟ್ಮೆಂಟೇ, ನಾವು ಡಿಪಾರ್ಟ್ಮೆಂಟೇ. ಆದರೆ ಇವರನ್ನು ಹೀಗೆ ಬಾಲ ಬಿಚ್ಚೋದಕ್ಕೆ ಬಿಟ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಾಗಿಲು ಮುಚ್ಚಬೇಕಾಗುತ್ತೆ. ಇವರಿಗೆ ಬುದ್ಧಿ ಕಲಿಸ್ಬೇಕೋ ಬೇಡವೋ ನೀವೇ ಹೇಳಿ. ಎಷ್ಟೊಂದು ಪ್ರಾಬ್ಲಮ್ ಇದೆ. ಅರ್ಥ ಆಯ್ತಲ್ಲ? 4 ಡಿಪಾರ್ಟ್ಮೆಂಟ್ ತಮ್ಗೆ ಕಿತ್ತಾಡ್ತಾ ಇದ್ದಾರೆ. ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಟೆಲಿಫೋನ್ ಡಿಪಾರ್ಟ್ಮೆಂಟ್, ಇನ್ನೊಂದು PWD ಡಿಪಾರ್ಟ್ಮೆಂಟ್, ಮತ್ತೊಂದು ಕರೆಂಟ್ ಡಿಪಾರ್ಟ್ಮೆಂಟ್. ನೋಡಿ ಅರ್ಥ ಆಯ್ತಲ್ಲ? ಒಂದು ವ್ಯವಸ್ಥೆ ಒಳಗೆ ಎಂತೆಲ್ಲ ಸಮಸ್ಯೆಗಳಿದಾವೆ. ಒಬ್ರನ್ನೊಬ್ರು ಕಂಡ್ರೆ ಒಬ್ಬೊಬ್ರಿಗೆ ಆಗೋದಿಲ್ಲ. ಅರ್ಥ ಆಗ್ತಿದೆ? ಇಲ್ಲಿ ನೋಡಿ ಹೇಳ್ತಾ ಇದ್ದೀನಿ ಸರ್, ನೀವು ಬೆಳಗಿರೋದ್ನೆಲ್ಲ ಹಾಲು ಅಂತ ನಂಬಿಡ್ತೀರಿ. ಯಾಕಂದ್ರೆ ನೀವು ಒಳ್ಳೆ ಮನುಷ್ಯರು, ನಮ್ಗೆ ಗೊತ್ತಿದೆ. ನೀವು ಯಾರಿಗೂ ಕೆಟ್ಟದ್ ಮಾಡಿಲ್ಲ. ಸಾಧ್ಯ ಆದ್ರೆ ಒಳ್ಳೇದ್ ಮಾಡಕ್ಕೋಸ್ಕರ ಹೋರಾಟ ಮಾಡ್ತೀರಾ ಬಿಟ್ರೆ ಯಾರ್ದು ಕೆಟ್ಟದ್ ಮಾಡಿಲ್ಲ. ನಿಮ್ ಬಗ್ಗೆ ಇಡೀ ಕರ್ನಾಟಕದಲ್ಲೇ ಒಂದು ಒಳ್ಳೆ ಹೆಸರಿದೆ. ಅದ್ರ ಬಗ್ಗೆ ನಾನೇನ್ ಮಾತಾಡೋದಿಲ್ಲ. ಆದ್ರೆ ಇವೆಲ್ಲ ನೀವು ಹೇಳ್ತಿರೋ ಅಷ್ಟು ಸಿಂಪಲ್ ಆಗಿಲ್ಲ ಸಾರ್. ಇವೆಲ್ಲ ನೀವು ತಿಳ್ಕೊಂಡಿರುವಷ್ಟು ಸಿಂಪಲ್ ಆಗಿಲ್ಲ. ಇವೆಲ್ಲ ನೀವು ಅಂದ್ಕೊಂಡಿರುವಷ್ಟು ಸರಳವಾಗಿಲ್ಲ ಸಾರ್. ಇದ್ರೊಳಗೆ ಬೇಕಾದಷ್ಟು ಕಾಂಪ್ಲಿಕೇಟೆಡ್ ಇದೆ, ಕಾಂಪ್ಲಿಕೇಶನ್ ಇದೆ. ಏನದು? ನೀವಾಗೆ ಕೇಳ್ತಿರೋದ್ರಿಂದ ವಿಧಿ ಇಲ್ದಲೇ ಹೇಳ್ತಾ ಇದ್ದೀನಿ. ಇದೆಲ್ಲ ಪಾಪ ನಿಮ್ಗೆ ಹೇಳುವಂತ ಅಗತ್ಯ ಇಲ್ಲ. ಪಾಪ ನಿಮ್ಮಂತವ್ರ ತಲೆಗಿಂತಲೆಲ್ಲ ತುಂಬಿಟ್ರೆ ಪಾಪ ನೀವು ಬರೆಯೋದ್ ನಿಲ್ಲಿಸ್ಬಿಟ್ಟು ತಲೆ ಕೆಡಿಸ್ಕೊಂಡು ಹೋಗ್ಬಿಡ್ತೀರಾ. ಆದ್ರೂ ಕೇಳ್ತಿದ್ದೀರಾ, ಹೇಳ್ತಾ ಇದ್ದೀನಿ ಕೇಳಿ. ಈ PWD-ನವರು, ಕರೆಂಟ್ನವರು, ಟೆಲಿಫೋನ್ನವರು, ಈ 3 ಜನ ಇದಾರಲ್ಲ ಸರ್, 3 ಡಿಪಾರ್ಟ್ಮೆಂಟು ತರ್ಲೆ ನಂಬರ್ 1 ಡಿಪಾರ್ಟ್ಮೆಂಟು, ಎನಿಮಿ ನಂಬರ್ 1 ಡಿಪಾರ್ಟ್ಮೆಂಟು ಸರ್ ನಮ್ಗೆ. ಯಾಕೆಂದ್ರೆ ನಮ್ ಕಾರ್ಡ್ ನಾಶವಾಗ್ತಿರೋದು ಈ 3 ಜನದಿಂದ, 3 ಡಿಪಾರ್ಟ್ಮೆಂಟ್ ಇದೆ. ಅರ್ಥ ಆಯ್ತು? ನೋಡಿ, ಇವರು ನಮಗೆ ಎನಿಮಿ ನಂಬರ್ 1 ಡಿಪಾರ್ಟ್ಮೆಂಟ್ ಸರ್. ಇವರಿಗೆ ಬುದ್ಧಿ ಕಲ್ಸೋಕೆ ನಮ್ಗೆ ಗೊತ್ತಿದೆ, ನಮ್ಗೂ ಕಾನೂನು ಇದೆ. ಒಂದು ಮರ ಕಡಿಲಿಕ್ಕೆ ಇವ್ರು ಪರ್ಮಿಷನ್ ತಗೋಬೇಕು. ಆದ್ರೆ ಇವ್ರು ಏನ್ ಮಾಡ್ತಾರೆ? ಸುಮ್ನೆ ರಸ್ತೆ ಬರ್ತಾ ಇದೆ ಇಲ್ಲಿಂದ ಟಾರ್ ಹಾಕ್ಲಿಕ್ಕೆ ಮರ ಕಡಿಯೋದು. ಆಗ್ತಾ ಇಲ್ಲ. ಏನ್ ಪ್ರಾಬ್ಲಮ್ ಇಲ್ಲ? Some people are not paying fees. ಹಾ, Those students not having. ಓಕೆ. ಇವರಿಗೆ ಬುದ್ಧಿ ಕಲ್ಸೋಕೆ ನಮಗೆ ಗೊತ್ತಿದೆ. ರಸ್ತೆಗೆ ಟಾರ್ ಹಾಕಲು ನಮ್ಮ ರಸ್ತೆ ಮರಗಳನ್ನೇ ಕಡಿದು ಟಾರ್ ಕಾಯಿಸ್ಕೊತಾರೆ. ಎಂತ ಬುದ್ಧಿವಂತರು ನೋಡ್ರಿ PWD. ಬಿಲ್ ಮಾಡಿಸ್ಕೊಂತಾರೆ, ಟಾರ್ ಹಾಕ್ಲಿಕ್ಕೆ ಬಿಲ್ ಮಾಡಿಸ್ಕೊಂತಾರೆ. ಇಷ್ಟು ರಸ್ತೆಗೆ ಟಾರ್ ಹಾಕ್ತೀವಿ ಅಂತ ಬಿಲ್ ಮಾಡಿಸ್ಕೊಂತಾರೆ. ಆ ಟಾರ್ ಕಾಯಿಸ್ಲಿಕ್ಕೆ ಸ್ವಂತ ದುಡ್ಡಲ್ಲಿ ಮರ ಕೊಂಡ್ಕೋಬೇಕಲ್ವಾ? ನೋ, ಫಾರೆಸ್ಟ್ ಮರಗಳನ್ನ ಕಡಿದಿರ್ತಾರಲ್ಲ ಅದನ್ನೇ ಒಲೆಗೆ ಇಟ್ಬಿಟ್ಟು ಅಲ್ಲೇ ಟಾರ್ ಕಾಯಿಸ್ಕೊಂಡ್ಬಿಡೋದು, ದುಡ್ಡು ಉಳಿತು. ಅರ್ಥ ಆಗ್ತಿದ್ಯಲ್ಲ? ಹಾಗಾಗಿ ಏನ್ ಮಾಡ್ತಾರೆ? 4 ಮರ ಎಕ್ಸ್ಟ್ರಾ ಕಡಿತಾರೆ. ಕಾರಣ ಟಾರ್ ಕಾಯಿಸಕ್ಕೆ ಮರ ಬೇಕಲ್ರಿ. ಈಗೆಲ್ಲ ಟಾರ್ ಕಾಯಿಸಲ್ಲ, ಗೊತ್ತಿರ್ಬೇಕು ನಿಮ್ಗೆ. ಈಗೆಲ್ಲ ಗ್ಯಾಸ್ ಬಂದ್ಬಿಟ್ಟಿದಾವೆ. ಯಾಕಂದ್ರೆ ನಾನ್ ಮಾತಾಡ್ತಾರೆ, ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಟಾರ್ ಹಾಕ್ತಾರೆ ಅಂತಂದ್ರೆ ನಾವು ಸ್ಕೂಲ್ ಬಿಟ್ಟಿದ ತಕ್ಷಣ 5 ಗಂಟೆಗೆ ಬಂದು ರೋಡ್ ಸೈಡ್ ಅಲ್ಲೆಲ್ಲ ಕುತ್ಕೊಂಡ್ಬಿಡಿ ಕುಕ್ಕರ್ಗಾಲಲ್ಲಿ. ಯಾಕಂದ್ರೆ ಟಾರ್ ಹಾಕೋದೇ ಒಂದು ವಿಶೇಷ.
ಅಲ್ಲೆಲ್ಲೋ ಒಂದ್ ಕಡೆ ಟಾರ್ ಕಾಯಿಸೋರು, ಡ್ರಮ್ ಇರುತ್ತೆ ಗೊತ್ತ, ಕಪ್ಪು ಡ್ರಮ್, ಆ ಡ್ರಮ್ ಅಲ್ಲಿ ಕೊತ್ತ ಹಾಕೋದು ಟಾರ್ ಕಾಯಿಸೋರು, ಅದ್ರಲ್ಲಿ ಬಕೆಟ್ ಅಲ್ಲಿ ಎಜ್ಕೊಂಡು ಒಂದ್ ಕಡೆಗೆ ಮಿಕ್ಸ್ ಮಾಡತ್ತಲ್ಲ ಅದ್ರೊಳಗೆ ಹಾಕೋರು, ಅದ್ರೊಳಗೆ ಜಲ್ಲಿ ಪೌಡ್ರು ಎಲ್ಲ ಹಾಕೋರು, ಅದನ್ನ ಒಂದು ಒಬ್ಬ ಒಂದು ತಳಗಾಡಿಗೆ ಸುರಿಯೋನು, ಅದನ್ನ ತಂದು ಒಬ್ಬ ಸುರಿದು ಹೋಗೋನು, ಪಾಪ ಜನ ಕೈಯಲ್ಲಿ ಹಿಂಗ್ ಎಳೆಯೋರು, ಒಂದು ಅಲ್ಗೆ ಇಟ್ಕೊಂಡು ಹಿಂಗ್ ಸಮತಟ್ಟು ಮಾಡೋರು. ಅದ್ರ ಮೇಲೆ ಬುಲ್ಡೋಸರ್ ಅಂತ, ಅದು ಸ್ಲೋ ಬುಲ್ಡೋಸರ್, ಈಗ್ಲವಲ್ಲ, ಗಡ 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 ಗಡಗ ಅಂತ ಹೋಗುತ್ತಲ್ಲ ಆತರ ಬುಲ್ಡೋಸರ್ ಹೋಗೋದು. ಅಷ್ಟು ಒಂದು ಅರ್ಧ ಕಿಲೋಮೀಟರ್ ರೋಡ್ ಆಗಕ್ಕೆ ಒಂದ್ ದಿವ್ಸವೆಲ್ಲ ಆಗುತ್ತೆ. ಇವತ್ತು ರಾತ್ರಿ ಮಲಗಿ ಬೆಳಗ್ಗೆ ಬರೋದ್ರೊಳಗೆ ಹೊಸ ರೋಡ್ ಆಗಿರುತ್ತೆ, ಗಮನಿಸಿದೀರಾ? ಫಾಸ್ಟ್ ಮೂವ್ಮೆಂಟ್ ಇದೆ, ಯಾಕಂದ್ರೆ ಟಾರ್ನ ಕಾಯಿಸಲ್ಲ, ಎಲ್ಲೋ ಒಂದ್ ಕಡೆ ರೆಡಿ ಮಾಡ್ಕೊಂಡ್ ತಂದ್ಬಿಡ್ತಾರೆ, ವಿತ್ ಜಲ್ಲಿ ಸಮೇತ ಎಲ್ಲ ಮಿಕ್ಸ್ ಮಾಡ್ಕೊಂಡು ಲಾರಿ ತುಂಬ್ಕೊಂಡ್ಬಂದ್ಬಿಟ್ಟು ಅದನ್ನ ಹರಡುವಂತ ಒಂದು ಮಿಷಿನ್ ಇದೆ, ಅದ್ರೊಳಗೆ ಹಾಕ್ಬಿಟ್ರೆ ಎಷ್ಟು ಲೆವೆಲ್ ಬೇಕೋ ಅಷ್ಟು, ಎಷ್ಟು ಇಂಚ್ ಬೇಕೋ ಅಷ್ಟು ಸೆಟ್ ಮಾಡಿಬಿಟ್ಬಿಟ್ರೆ ಅಷ್ಟು ಹಾಕೊಂಡು ಅದು ಹೋಗ್ಬಿಡುತ್ತೆ. ಹಿಂದ್ಗಡೆ ಫಾಸ್ಟ್ ಬುಲ್ಡೋಸರ್ ಬಂದಿದೆ, ಮೀ ಅಂತ ಹೊಟ್ಬಿಡುತ್ತೆ. ಅರ್ಥ ಆಯ್ತು? ಹಾಗಾಗಿ ಫಾಸ್ಟ್ ಆಗಿ ಕೆಲಸ ಆಗ್ತದೆ ಈಗ. ಮತ್ತೆ ಎಲ್ಲವೂ ಕೂಡ ಯಾಂತ್ರೀಕರಣ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸೌದೆಯನ್ನ ಬಳಸ್ತಾನೆ ಇಲ್ಲ, 100ಕ್ಕೆ 100ರಷ್ಟು ಗ್ಯಾಸ್ ಅಲ್ಲೇ ಇವತ್ತು ಇದನ್ನು ಗ್ಯಾಸ್ ಅಲ್ಲಿ ಮತ್ತು ಪೆಟ್ರೋಲ್ ನಲ್ಲೋ ಅಥವಾ ಡೀಸೆಲ್ ನಲ್ಲೋ ಟಾರನ್ನ ಕಾಯಿಸುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಕೊಂಡಿದೀವಿ. ಈಗ ಆ ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಲ್ಲ? ಇವತ್ತು ಮಲೆನಾಡು ಪ್ರದೇಶದಲ್ಲೂ ಇಂಥದ್ದನ್ನ ನಾವು ರೂಢಿಗತ ಮಾಡ್ಕೊಂಡಿದೀವಿ, ಯಾಕಂದ್ರೆ ಬೇಗ ಕೆಲಸ ಆಗ್ಬೇಕು. ನಾವು ಸೌದೆಯಲ್ಲಿ ಕಾಯಿಸ್ಕೊಂಡು ಕುತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಹಾಗೆ ಇಲ್ಲಿ ನೋಡಿ, ಆ ಟಾರ್ ಕಾಯಿಸಕ್ಕೆ ಮರಗಳು ಬೇಕಲ್ಲ, ಅಥವಾ ಸೌದೆ ಬೇಕಲ್ಲ, ಆ ಸೌದೆಯನ್ನು ನಮ್ದ್ರಲ್ಲೇ ಬಳಸ್ಕೊಂತಾರೆ. ಅಂದ್ರೆ ನಮ್ಮ ಮರ ಕಡಿದಿರ್ತಾರಲ್ಲ, ಆ ಮರದಲ್ಲೇ ಟಾರ್ ಕಾಯಿಸ್ಕೊಂಡ್ಬಿಡ್ತಾರೆ. ಇದು ಅಪರಾಧ ಅಲ್ವೇ? ನೋಡಿ, ಕಾಯಿಸೋಕೆ ನಮ್ಮ ಟಾರು ಹಾಕಲು ನಮ್ಮ ರಸ್ತೆಯ ಮರಗಳನ್ನೇ ಕಡಿದು ಟಾರು ಕಾಯಿಸೋದಕ್ಕೆ ಟಾರು ಕಾಯಿಸ್ಕೋತಾರೆ PWD. ಇದು PWD ಕೆಲಸ. ಅಂದ್ರೆ ಇನ್ನ ಈ ಕರೆಂಟ್ ಮತ್ತು ಟೆಲಿಫೋನ್ ಎಲ್ಲೆಂದ್ರಲ್ಲಿ ಲೈನ್ ಹಾಕ್ಬೇಕಲ್ವಾ? ಲೈನ್ ಇಲ್ದಲೆ ಕನೆಕ್ಟಿವಿಟಿ ಇಲ್ಲ ಅಲ್ವೇನ್ರಿ? ಕಾಡಾದ್ರೂ ಅಷ್ಟೇ, ನಾಡಾದ್ರೂ ಅಷ್ಟೇ, ಕೆರೆ ಒಳಗೂ ಕಂಬ ಹಾಕಿರ್ತಾರೆ, ಗಮನಿಸ್ ನೋಡಿ. ಬೇರೆ ದಾರಿ ಇಲ್ಲ, ಒಂದು ಕೆರೆ ದಾಟ್ಕೊಂಡ್ ಬರ್ಬೇಕು ಅಂದ್ರೆ ರೌಂಡ್ ಹೊಡ್ಕೊಂಡು ಬರಂಗಿಲ್ಲ, ಸರ್ವೆ ಆಗಿರುತ್ತೆ. ಆಗೇನ್ ಮಾಡ್ತಾರೆ, ಕೆರೆ ಒಳಗೇನೆ ಒಂದಷ್ಟು ಸಿಮೆಂಟಿನ ಕಟ್ಟಡ ಕಟ್ಟಿ ಅದ್ರ ಮೇಲೆ ಕಂಬ ನಿಲ್ಸಿರ್ತಾರೆ, ಗಮನಿಸ್ ನೋಡಿ. ಆಳ ಕಡಿಮೆ ಇದ್ರೆ ಮಣ್ಣೊಳಗೆ ಊತಿರ್ತಾರೆ. ಎಷ್ಟೋ ಸರಿ ಕೆರೆ ನೀರು ತುಂಬಿದಾಗ ಇನ್ನೊಂದ್ 3-5 ಅಡಿ ನೀರ್ ಗ್ಯಾಪ್ ಇರುತ್ತೆ, ಅದಕ್ಕೆ ಕರೆಂಟ್ಗೆ. ಅಷ್ಟ್ರ ಮಟ್ಟಿಗೆ ಕಂಬ ಹಾಕಿ ಕರೆಂಟ್ ಪಾಸ್ ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ. ಅದನ್ನೇನು ವೈರ್ಲೆಸ್ ಆಗಿ ಕಳ್ಸಕ್ಕಾಗಲ್ಲ ಕರೆಂಟ್. ಮತ್ತು ಟೆಲಿಫೋನ್, ಅದಕ್ಕೂ ಕೂಡ ಈಗಂತೂ ಮೊಬೈಲ್ ಇದೆ, ಅವಾಗೆಲ್ಲ ಟೆಲಿಫೋನ್ ವೈರ್ಗಳು ಬೇಕೇ ಬೇಕು. ಈ 2 ಡಿಪಾರ್ಟ್ಮೆಂಟ್ನವರು ಕಂಬಗಳನ್ನ ಹಾಕ್ಲಿಕ್ಕೆ ಅಡೆಯಲ್ಲಿ ಯಾವ ಮರನೂ ಇರಂಗಿಲ್ಲ, ನಿಯಮ ಇದೆ. ಕರೆಂಟ್ ಕಂಬದ ಅಡೆಯಲ್ಲಿ ಯಾವ ಮರಗಳು ಇರಂಗಿಲ್ಲ. ನೀವು ಸರ್ ಇಲ್ಲ ಸರ್ ನಮ್ಮ ಮನೆ ತರ ಒಂದು ಹೊಗೆ ಮರ ಐತೆ ಹಂಗೆ ಹಿಂಗೆ ಅಂತಿರಲ್ಲ, ಸುಮ್ಮನೆ ಇರುತ್ತಷ್ಟೇ. ಅದ್ರ ಬುಡ ಹೋಗಿ ಅಲ್ಲಿ ಅದರ ತುದಿ ಟಚ್ ಆಗುತ್ತೆ ಅಂತ ಗೊತ್ತಾದ್ರೆ ಡಿಪಾರ್ಟ್ಮೆಂಟ್ ಅವ್ರು ಬಂದು ಅದನ್ನ ಕಡಿತಾರೆ. ಮೀನ್ಸ್ ಅದನ್ನ ಕಟ್ ಮಾಡ್ತಾರೆ, ಒಂದ್ ಸ್ವಲ್ಪ ಅಲ್ಲಿವರೆಗೂ ಹೋಗ್ದಂಗೆ ನೋಡ್ಕೊಂತಾರೆ. ಯಾಕೆ ಅಂತಂದ್ರೆ ಒಂದ್ ಲೈನ್ಗೂ ಇನ್ನೊಂದ್ ಲೈನ್ಗೂ ಯಾವುದೇ ಒಂದು ಕನೆಕ್ಟಿವಿಟಿ ಡೈರೆಕ್ಟ್ ಆಗಿ ಆಯ್ತು ಅಂತಂದ್ರೆ ಸ್ಪಾರ್ಕ್ ಆಗಿ ಅದು ಬಿದ್ದು ಹೋಗುವಂತ ಅಥವಾ ಜಂಪ್ ಬಿದ್ದು ಹೋಗುವಂತ ಸಾಧ್ಯತೆ ಇರುತ್ತೆ, ಕರೆಂಟ್ ಹೋಗುವ ಸಾಧ್ಯತೆ ಇದೆ. ಅದನ್ನು ಸರ್ಕ್ಯೂಟ್ ಅಂತ ಕರಿತೀವಿ. ಬನ್ನಿ ಸರಿ ಸರ್, ಇನ್ನ ಈ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಮತ್ತು ಕರೆಂಟ್ ಡಿಪಾರ್ಟ್ಮೆಂಟ್ ನವರು ಸರ್ ಲೈನ್ ಎಳೆಯೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಲೈನ್ ಹಾಕ್ಬೇಕಲ್ಲ. ಅದರಲ್ಲೂ ನಮ್ಮ ತುಮಕೂರು ನಗರ ಆದ್ರೆ ಬಹಳ ಸ್ವಲ್ಪ ರೋಡ್ ಸೈಡ್ ಅಲ್ಲಿ ಹಾಕೊಂಡು ಹೋಗ್ಬೋದು, ಯಾಕಂದ್ರೆ ಇಲ್ಲಿ ಮರಗಳು ಕಡಿಮೆ. ನಾವು ಕಾಡನ್ನು ಉಳಿಸ್ಕೊಂಡೇ ಇಲ್ಲ. ದೇವರಾಯನದುರ್ಗದಲ್ಲಿ ಒಂದಿಷ್ಟು ಕಾಡು ತೆಗೆದ್ಬಿಟ್ರೆ ತುಮಕೂರಲ್ಲಿ ಕಾಡೇ ಇಲ್ಲ. ನಾವು ಕಾಡ್ಬೇಕಷ್ಟೇ, ಯಾರನ್ನಾರು ಕಾಡೆಲ್ಲಿ ಅಂತ. ಆದ್ರೆ ಮಲೆನಾಡಲ್ಲಿ ಎಲ್ಲಿ ಕಾಲಿಕ್ಕಿರು ಕಾಡೆಯ. ಈ ಮನೆಯಿಂದ ಆ ಮನೆಗೆ ಹೋಗ್ಬೇಕು ಅಂದ್ರೆ ಒಂದು 10ರಿಂದ 15 ಕಿಲೋಮೀಟರ್ ದೂರಕ್ಕನ ಲೈನ್ ಹಾಕೊಂಡು ಹೋಗ್ಬೇಕಾಗುತ್ತೆ. ಆ ಲೈನ್ ಎಲ್ಲ ಎಲ್ಲಿ ಹೋಗ್ಬೇಕು? ಕಾಡೊಳಗೆ ಹೋಗ್ಬೇಕು. ಅಲ್ಲಿ ರಸ್ತೆಗಳೇ ಇಲ್ಲ. ಆ ಕಾಡಲ್ಲೇ ಹೋಗ್ಬೇಕು ಅಂದ್ರೆ ಅದರ ಅಡಿಯಲ್ಲಿರುವಂತ ಏನು ಮರಗಳನ್ನೆಲ್ಲ ಏನ್ ಮಾಡ್ಬೇಕಾಗುತ್ತೆ? ಕಡಿಲೇಬೇಕಾಗುತ್ತೆ. ಡಿಪಾರ್ಟ್ಮೆಂಟ್ ಹಾಗೆ ಇದೆ. ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಬ್ಜೆಕ್ಷನ್ ಹಾಕುತ್ತೆ, ಏನಂತ? ಮರಗಳಿದ್ರೆ ನಾವು ಲೈನ್ ಹಾಕಲ್ಲ ಅಂತ. ಸರ್ಕಾರ ಏನ್ ಹೇಳುತ್ತೆ? ಮರ ಕಡಿದು ಇನ್ನು ಲೈನ್ ಹಾಕಿ ಅಂತ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳುತ್ತೆ ಮರ ಕಡಿದ್ರೆ ಕಾಡಿರಲ್ಲ ಅನ್ನುತ್ತೆ. ನೋಡಿ ಪ್ರಾಬ್ಲಮ್ಗಳು ಹೆಂಗಿರುತ್ತೆ, ಅರ್ಥ ಆಯ್ತಲ್ಲ? ಹಾಗಾಗಿ ನೋಡಿ, ಇವರು ಲೈನ್ ಕ್ಲಿಯರ್ ಮಾಡಕ್ಕೋಸ್ಕರ, ಅಂದ್ರೆ ಲೈನ್ ನ ವ್ಯವಸ್ಥಿತವಾಗಿ ಹಾಕ್ಲಿಕ್ಕೋಸ್ಕರ ಅದ್ರ ಅಡೆಯಲ್ಲಿ ಒಂದು ಮರಗಳು ಇರಂಗಿಲ್ವಲ್ಲ, ಮರ ಕಡಿಬೇಕು ಅಂತ ಅಂದ್ಬಿಟ್ಟು ಬಹಳಷ್ಟು ಮರಗಳನ್ನ ಕಡಿತಾ ಇದ್ದಾರೆ ಸರ್. ನೋಡಿ ಅಂತ ಎಲ್ಲೆಂದರಲ್ಲಿ 1000 ಎಕರೆ ಕಾಡು ಕಡಿದು ಹಾಕ್ತಿದ್ದಾರೆ. ಒಪ್ಕೊಂತೀರಲ್ವಾ? ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಷ್ಟೇ ಮತ್ತು ಕರೆಂಟ್ ಡಿಪಾರ್ಟ್ಮೆಂಟ್ ಅಷ್ಟೇ. ಈಗ ಹಳ್ಳಿಗೆ ಕರೆಂಟ್ ಟೆಲಿಫೋನ್ ಕೊಡಬೇಕು ಅಂತ ಸರ್ಕಾರ ಪಾಲಿಸಿ ಮಾಡಿ ಇವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸಾರ್. ಅಲ್ಗ ಅರ್ಥ ಮಾಡ್ಕೊಳ್ಳಿ, ಒಂದು ಕಾಲಕ್ಕೆ ಹಳ್ಳಿಗಳಲ್ಲಿ ಏನಿರ್ಲಿಲ್ಲ, ಕರೆಂಟೇ ಇರ್ಲಿಲ್ಲ, ಟೆಲಿಫೋನ್ ಸೆಕೆಂಡರಿ. ಸರ್ಕಾರ ಈ ರೂಲ್ಸ್ ಮಾಡ್ತಾ ಇದೆ ಅಂದ್ರೆ ಅರ್ಥ, ಒಂದ್ 30 ವರ್ಷದಿಂದ ಬಹಳಷ್ಟು ಹಳ್ಳಿಗಳಲ್ಲಿ ಏನಿರ್ಲಿಲ್ಲ, ಕರೆಂಟೇ ಇರ್ಲಿಲ್ಲ. ಯಾಕೆ ಲೇಖಕರು ಇದನ್ನ ಬರೆದು ಆಲ್ಮೋಸ್ಟ್ ಅಲ್ಲಿ 30-35 ವರ್ಷದ ಹಿಂದೆ ಆಗಿದೆ. ಅರ್ಥ ಆಯ್ತಲ್ಲ? ಹತ್ತತ್ರ 1990 ಸುಮಾರು
ಅಥವಾ 85-90 ಸುಮಾರು. ಆ ಟೈಮಲ್ಲಿ ನಾನ್ ಕಂಡ ಹಾಗೆ ಬಹಳಷ್ಟು ಮನೆಗಳಿಗೆ, ಬಹಳಷ್ಟು ಹಳ್ಳಿಗಳಿಗೆ ರಸ್ತೆ ಇರ್ಲಿ, ಕರೆಂಟು ಇರ್ಲಿ, ದೀಪ ಹಚ್ಕೊಂಡೇ ಜೀವನ ಮಾಡ್ತಾ ಇದ್ದ. ಇವತ್ತು ಎಲ್ಲ ಕಡೆ ಒಳ್ಳೊಳ್ಳೆ ಟಾರ್ ಆಗಿದೆ, ಎಲ್ಲ ಕಡೆ ಕರೆಂಟ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ 99% ಕರೆಂಟು ಸಿಗುವಂತ ವ್ಯವಸ್ಥೆಯನ್ನ ಇವತ್ತು ನಿರ್ಮಾಣ ಮಾಡ್ಕೊಂಡಿದೀವಿ. ದೀಪದಲ್ಲೇ ಇರುವ ಊರನ್ನ ಹುಡ್ಕಕ್ ಆಗದೇ ಇಲ್ಲ ಇವತ್ತು. ಇಲ್ವೇ ಇಲ್ಲ ಅನ್ಕೊಂತೀನಿ. ಹುಡ್ಕಕ್ ಆಗಲ್ಲ ಅನ್ನೋದ್ಕಿಂತ ಇಲ್ವೇ ಇಲ್ಲ. ತೋಟದ ಮನೇಲಿ ಇರೋರು ಕೂಡ ಇವತ್ತು ಕರೆಂಟ್ ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ. ತೋಟದ ಮನೆಗೆ ಹೋಗಿ ಹೊಸ ಮನೆ ಕಟ್ಕೊಂಡ್ರು ಅಲ್ಲೂ ಕೂಡ ಕರೆಂಟ್ ಹಾಕಿಸ್ಕೊಂಡಿದ್ದಾರೆ. ಹಂಗಾಗಿ ಇವತ್ತು ವ್ಯವಸ್ಥಿತವಾಗಿ ಪ್ರತಿಯೊಬ್ಬರಿಗೂ ವಿದ್ಯುತ್ ಅನ್ನ ತಲುಪಿಸುವಂತ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದೇವೆ, ಗೆದ್ದಿದ್ದೇವೆ ನಾವು. ಇದು ಬೇಕಿತ್ತು, ಯಾಕೆಂದ್ರೆ ಪ್ರತಿಯೊಬ್ಬರು ಅನುಭವಿಸ್ಬೇಕು ಸವಲತ್ತುಗಳನ್ನ. ಯಾರೋ ಒಂದು ವರ್ಗಕ್ಕೆ ಸೀಮಿತ ಮಾಡಬಾರ್ದು. ನಿನ್ನೆ ಕೂಡ ಹೋರಾಟ ಮಾಡಿದ್ದೀನಿ, ನಾನು ತರಗತಿಯಲ್ಲೇ ಹೋರಾಟ ಮಾಡಿದ್ದೀನಿ. ಯಾವ್ದೋ ಒಂದು ವರ್ಗವನ್ನು ಓಲೈಸಬೇಡಿ, ಪ್ರತಿಯೊಬ್ಬರಿಗೂ ಕೂಡ ಸವಲತ್ತುಗಳನ್ನ ತಲುಪಿಸುವಂತ ಜವಾಬ್ದಾರಿ ಸರ್ಕಾರದ್ದಾಗಬೇಕು. ಅಲ್ಲಿ ಜಾತಿ, ಧರ್ಮ, ವರ್ಗ ಕೆಲಸ ಮಾಡಬಾರ್ದು, ಮನುಷ್ಯತ್ವ ಕೆಲಸ ಮಾಡ್ಬೇಕು. ಯಾರಿಗೆ ತಲುಪ್ತಾ ಇದೆ ಅನ್ನೋದು ಮುಖ್ಯ ಹೊರತು ಯಾವ ಜಾತಿಯವನಿಗೆ ತಲುಪ್ತಾ ಇದೆ ಅನ್ನೋದು ಬಹಳ ಕೆಟ್ಟದ್ದು. ಯಾವ ವರ್ಗದವನ್ ಕಲ್ಲದೆ ಆ ಶ್ರೀಮಂತರು 1 ಕೋಟ್ಯಾಧಿಪತಿ ಕಣೋ 5 ಕೋಟಿ ಮನೆ ಕಟ್ಬಿಟ್ಟವನ್ನ ಹೇಳಿರೋ ಅವ್ನಿಗೊಂದು ಲೈನ್ ಅನ್ನೋದಲ್ಲ, ಅಲ್ಲೊಂದು ಗುಡ್ಲಿದ್ರು ಅವ್ನಿಗೂ ಒಂದು ಲೈನ್ ಹಾಕೊಡ್ಬೇಕು, ಎಳಿಬೇಕು ಅವ್ನಿಗೆ. ಯಾಕಂದ್ರೆ ಅವನು ಬದುಕುವಂತ ಹಕ್ಕಿದೆ. ಗುಡ್ಲಿರೋನು ದೆವ್ವ, ಶ್ರೀಮಂತರ ಮನೆಯಲ್ಲಿರೋನೇ ಮನುಷ್ಯ ಅಂತ ಯಾಕೆ ಅನ್ಕೋಬೇಕು ನಾವು? ಅರ್ಥ ಆಗ್ತಿದ್ಯಾ? ಬನ್ನಿ. ಹಾಗಾಗಿ ಪ್ರತಿಯೊಂದು ಹಳ್ಳಿಗೂ ಕರೆಂಟ್ ಕೊಡಬೇಕು, ಪ್ರತಿಯೊಂದು ಮನೆಗೂ ಕರೆಂಟ್ ಕೊಡಬೇಕು, ಜೊತೆಗೆ ಪ್ರತಿಯೊಂದು ಹಳ್ಳಿಗೂ ಸಂಪರ್ಕ ಸಾಧನೆ ಆಗುವಂತ ಟೆಲಿಫೋನ್ ಕೊಡಬೇಕು ಅಂತ BSNL ಅವರು ಕೂಡ ಮತ್ತು ಸರ್ಕಾರ, ಭಾರತೀಯ ಸಂಚಾರ ನಿಗಮ ಹೇಳಿದಿರಲ್ವಾ. ಸರ್ಕಾರದ ನಿಯಮ ಇರೋದ್ರಿಂದ ಈಗ ಅವ್ರ ರೊಟ್ಟಿ ಜಾರಿ ಎಲ್ಲಿಗೆ ಬಿದ್ದೈತೆ? ತುಪ್ಪಕ್ಕೆ ಬಿದ್ದೈತೆ. ಕೊಡ್ಲಿ ತಗೊಂಡು ಕಡಿತಿರ್ತಾರೆ, ನಾವ್ ಯಾಕಲ್ಲ ಅಂದ್ರೆ ಲೈನ್ ಹಾಕ್ಬೇಕು ಅಂತಾರೆ. ಕೇಳಂಗಿಲ್ಲ ನಾವು. ಯಾಕೆ ಕೇಳಂಗಿಲ್ಲ? ಸರ್ಕಾರದ ರೂಲ್ಸು. ನೀವ್ ಕೇಳ್ಬೋದು ಸರ್, ಮತ್ತೆ ಈಗ ಯಾಕೆ ಸರ್ ಕೇಳ್ತಾವನೆ ದುರ್ಗಪ್ಪನ? ಈಗ ಯಾಕೆ ಕೇಳ್ತಾವನೆ? ಈಗ್ಲೂ ಕೇಳಂಗಿಲ್ಲ ಅಲ್ವಾ? ನೋ, ಈಗ ಕೇಳ್ಬೋದು. ಇಲ್ಲೊಂದು ಟ್ವಿಸ್ಟ್ ಇದೆ. ಏನು ಅಂದ್ರೆ, ಲೈನ್ ಹಾಕಿದ್ಮೇಲೆ ಯಾಕೆ ಮರ ಕಡದೆ? ಇದು ಪ್ರಶ್ನೆ. ಲೈನ್ ಹಾಕಕ್ ಮರ ಕಡಿಯಕ್ ನಾನೇನ್ ಕೇಳಲ್ಲ ಕಡಿಯ. ಲೈನ್ ಹಾಕಿ ಲೈನ್ ಎಲ್ಲ ಕನೆಕ್ಟಿವಿಟಿ ಆಗಿದ್ಮೇಲೂ ಮರ ಕಡ್ದಿದ್ಯಾ ಅಂದ್ರೆ ಅರ್ಥ ಹೆಚ್ಚುವರಿ ಮರ ಕಡಿತಿದ್ಯಾ ಅಂತ ನಾನೀಗ ಇವ್ನ ಮೇಲೆ ಇಟ್ಕೊಂಡ್ ಕೂತಿರೋದು. ಅರ್ಥ ಆಗ್ತಿದ್ಯಾ ಹೇಳ್ತಿರೋದು? ಅರ್ಥ ಆಗ್ತಿದ್ಯಾ ಇಲ್ವಾ? ಬನ್ನಿ. ಸರಿ, ಈಗ ಹಳ್ಳಿಗಳಿಗೆ ಟೆಲಿಫೋನು ಕರೆಂಟ್ ಕೊಡಬೇಕು ಅಂತ ಸರ್ಕಾರ ಪಾಲಿಸಿ ಮಾಡಿ ಇವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸರ್. ಲೈನ್ ಕ್ಲಿಯರ್ ಮಾಡೋ ನೆಪದಲ್ಲಿ ಇವರು ಯಾರು ಮನೆಗೆ ಸೌದೆ ಎಣ್ಣೆ ಕೊಡ್ತಾ ಇಲ್ಲ. ಇದು ವಿಚಿತ್ರ. ಲೈನ್ ಕ್ಲಿಯರ್ ಮಾಡ್ತೀವಿ ಅನ್ನುವಂತ ಹೆಸರಲ್ಲಿ ಇವ್ರು ಯಾರು ಕೂಡ ಮನೆಗೆ ಒಂದೇ ಒಂದು ಸಣ್ಣ ಸೌದೆಯನ್ನು ದುಡ್ಡು ಕೊಡ್ತಾ ಅಂತಿಲ್ಲ. ಯಾಕೆಂದ್ರೆ ನಮ್ ಕಾಡಿನ ಸೌದೆನೆ ತಾಂಡೋ ಪಾಪ ನನ್ನ ಮಕ್ಕಳು ವರ್ಷಕ್ಕಾಗೋಷ್ಟು ಕೂಡ ಹಾಕೊಂಡ್ಬಿಟ್ಟು. ಅರ್ಥ ಆಗ್ತಿದ್ಯಾ ಪ್ರಾಬ್ಲಮ್ ಎಲ್ಲಿದೆ ಅಂತ? ಕಡ್ದು ಮರಗಳನ್ನೆಲ್ಲ ಸಣ್ಣ ಪುಟ್ಟ ಪೀಸ್ಗಳನ್ನೆಲ್ಲ ತಾಂಡಕ್ ಮನೆಗಿಕ್ಕೊಂಡು ವರ್ಷಗಟ್ಲೆ ಬೇಕಾಗುವಷ್ಟು ಸೌದೆ ತುಂಬ್ಕೊಂಡ್ಬಿಟ್ಟವ್ರೆ ಸಾರ್. ಅದ್ ಮುಗಿಯೋದ್ರೊಳಗೆ ಇನ್ನೊಂದು ಹೊಸ ಲೈನ್ ಶುರು ಮಾಡ್ತಾರೆ. ಇನ್ನೊಂದು ಹೊಸ ಲೈನ್ ಶುರು ಮಾಡಿ 1,000 ಮರಗಳನ್ನ ಕಡಿತಾರೆ, ತಾಂಡಕ್ ಮತ್ತೆ ಮನೆಗೆ ತುಂಬ್ಕೊಂತಾರೆ. ಇನ್ನೊಂದು ವರ್ಷಕ್ಕೆ ಆಗುವಷ್ಟು ಸೌದೆ ಆಗುತ್ತೆ. ಒಟ್ಟಾರೆ ನನ್ನ ಮಕ್ಕಳು ₹1 ಸೌದೆ ದುಡ್ಡು ಕೊಟ್ಟವ್ರೆ. ಕೇಳಿ ಸಾರ್, ಅರ್ಥ ಆಗ್ತಿದ್ದಿ ಹೇಳ್ತಿರೋದು? ನಾಗರಾಜಯ್ಯ ಹೇಳ್ತಿರೋದು ಸಮಸ್ಯೆ ಅಲ್ಲ ಅಂತ ಅಲ್ಲ, ಸಮಸ್ಯೆನೆ. ದುರುಪಯೋಗ ಮಾಡ್ಕೊಳ್ಳೋ ಜನ ನಮ್ಮಲ್ಲಿದ್ದಾರೆ. ಅರ್ಥ ಆಗ್ತಿದ್ಯಲ್ಲ? ಅದನ್ನ ಎಷ್ಟು ಸೂಕ್ಷ್ಮವಾಗಿ ತೋರಿಸ್ತಾ ಇದ್ರೆ ಒಂದು ಸೊಸೈಟಿ, ಒಂದು ಸಮಾಜ ಎಷ್ಟೆಲ್ಲ ಸಮಸ್ಯೆಗಳಿಗೆ ತನ್ನನ್ನು ತಾನು ಪ್ರತಿನಿಧಿಯಾಗಿ ನಿಲ್ಲಿಸ್ಕೊಂಡಿರುತ್ತೆ. ತೇಜಸ್ವಿಯನ್ನು ಓದ್ಬೇಕು ಅಂತಂದ್ರೆ ಒಂದಷ್ಟು ಬೇಸರ ಆಗ್ಬಹುದೇನೋ ನಿಮ್ಗೆ. ಏನ್ ಸರ್ ಇದೆಲ್ಲ ಕಾಂಪ್ಲಿಕೇಟೆಡ್, ಇದೆಲ್ಲ ಬೇಕಿತ್ತ? ಯಾವ್ದಾರು ಅರ್ಜುನ್ ಸರ್ಜುನ್ದೋ ಅಥವಾ ಧ್ರುವ ಸರ್ಜುನ್ದೋ ಹೊಗರುಗಿದ್ರು ಸಿನಿಮಾ ತರದ್ದು ಯಾವ್ದಾರು ಸ್ಟೋರಿ ಇದ್ರೆ ಚೆನ್ನಾಗಿರೋದು ಸರ್. ಇದು ತೆಗೆದಾಕ್ಬಿಟ್ಟ ನಿಖಿಶ್ ಪುಡಿ ಸರ್ ಓದ್ಕೊಂಡು ಚೆನ್ನಾಗಿರುತ್ತೆ ಅನ್ಸುತ್ತೆ ಅಷ್ಟೇ. ವಾಸ್ತವದಲ್ಲಿ ತೇಜಸ್ವಿ ಸಾಮಾಜಿಕ ಸಮಸ್ಯೆಗಳನ್ನ ಎಷ್ಟು ಸೂಕ್ಷ್ಮವಾಗಿ ಎಳೆಯಾಗಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಒಂದು ಡಿಪಾರ್ಟ್ಮೆಂಟ್ ಅನುಭವಿಸ್ತಿರೋ ನೋವು ಇನ್ನೊಂದು ಡಿಪಾರ್ಟ್ಮೆಂಟ್ ಇಂದಲೇ ಆಗಿರುತ್ತೆ. ಆದ್ರೆ ನೋವು ಅನಿವಾರ್ಯ ಆಗಿರುತ್ತೆ. ಮರ ಕಡಿಬೇಡಿ ಅಂತಂದ್ರೆ ಲೈನ್ ಹಾಕಕ್ಕಾಗಲ್ಲ. ಲೈನ್ ಹಾಕಿನಿಂದ ಬಿಟ್ರೆ ಮರ ಉಳಿಯಲ್ಲ. ಮರ ಉಳಿಲಿಲ್ಲ ಅಂದ್ರೆ ಕಾಡಿಲ್ಲ ಅಂದ್ರೆ ಅರಣ್ಯ ಇಲಾಖೆನೇ ಇಲ್ಲ. ಎಂತ ದೌರ್ಭಾಗ್ಯ. ಅರ್ಥ ಆಗ್ತಿದ್ಯಾ? ಬನ್ನಿ ಸರ್. ಹಾಗಾಗಿ ಇವ್ರು ಯಾರು ಕೂಡ ಸೌದೆ ಕೊಡ್ತಾ ಇಲ್ಲ ಸರ್. ನೀವು ಹೇಳಿದ ಹಾಗೆ ಇವರು ಸರ್ಕಾರಿ ಡಿಪಾರ್ಟ್ಮೆಂಟ್ ಒಪ್ಕೊಂತೀನಿ ಸರ್. ಕರೆಂಟ್ ಡಿಪಾರ್ಟ್ಮೆಂಟು, ಟೆಲಿಫೋನ್ ಡಿಪಾರ್ಟ್ಮೆಂಟು ಮತ್ತು PWD ಡಿಪಾರ್ಟ್ಮೆಂಟು ಎಲ್ಲರೂ ಎಲ್ಲರೂ ಸರ್ಕಾರಿ ಡಿಪಾರ್ಟ್ಮೆಂಟೇ. ನಾವು ಡಿಪಾರ್ಟ್ಮೆಂಟೇ ಸರ್. ನಾವೇ ಸುಮ್ಮನೆ ಕೂತಿದೀವ? ಫಾರೆಸ್ಟ್ ಕೂಡ ಕರ್ನಾಟಕ ಸರ್ಕಾರದ ಅಧೀನದಲ್ಲೇ ಇದೆ. ನಾವು ಕೂಡ ಡಿಪಾರ್ಟ್ಮೆಂಟೇ. ಆದರೆ ಇವರನ್ನು ಹೀಗೆ ಬಾಲ ಬಿಚ್ಚೋಕೆ ಬಿಟ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಾಗಿ ಮುಚ್ಚಬೇಕಾಗುತ್ತೆ ಸರ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾವಾಗಿರುತ್ತೆ? ಫಾರೆಸ್ಟ್ ಇದ್ರೆ ಇರುತ್ತೆ, ಫಾರೆಸ್ಟ್ ಇಲ್ಲ ಅಂದ್ರೆ ಅದು ಕೆಲಸನೇ ಇಲ್ದಂಗ ಆಗುತ್ತೆ. ಮನುಷ್ಯನ್ ಹಿಂಗೆ ಬಿಟ್ರೆ 10 ವರ್ಷಕ್ಕೆ ಏನ್ ಮಾಡ್ತಾನೆ? ಫಾರೆಸ್ಟ್ ಇಲ್ದಂಗ್ ಮಾಡಿ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡ್ಬಿಡ್ತಾನೆ. ಏನ್ ತಿನ್ಬೇಕು ಅವಾಗ ನಾವು? ಮಳೆ ಇಲ್ಲ, ಬೆಳೆ ಇಲ್ಲ, ಒಣಹವೆ ಜಾಸ್ತಿಯಾಗಿ ಈಗಾಗ್ಲೇ ಭೂಮಿಯ ತಾಪಮಾನ ಏರಿಕೆ ಆಗಿ ಆಗ್ಬಾರ್ದಾಗ ಹೋಗ್ತಾ ಇತ್ತು. ಅರ್ಥ ಆಯ್ತಲ್ಲ? ಇಂತಹ ಸಂದರ್ಭದಲ್ಲಿ ನಾವು
ಅರಣ್ಯವನ್ನ ಕಾಪಾಡ್ಕೋಬೇಕು ಮತ್ತೆ ರಕ್ಷಣೆ ಮಾಡಬೇಕು ಅನ್ನುವಂತ ಒಂದು ಒತ್ತಾಸೆಯಲ್ಲಿ ನಿಂತಿರುವಾಗ ಡಿಪಾರ್ಟ್ಮೆಂಟಿನ ಈ ಸಂಕಷ್ಟವನ್ನು ಕೂಡ ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕಾಗುತ್ತೆ. ಎಸ್, ಮನುಷ್ಯನ ವಿಕೃತಿಯಿಂದ ಇವತ್ತು ಕಾಡು ಸರ್ವನಾಶ ಆಗ್ತಾ ಇತ್ತು. ದೌರ್ಭಾಗ್ಯವಶಾತ್ ಅಂತದ್ದನ್ನ ಅದೃಷ್ಟವಶಾತ್ ಅಂತದ್ದನ್ನ ನಿವಾರಿಸಿ ಸರ್ಕಾರ ಏನ್ ಮಾಡ್ತು, ಹೊಗೆರಹಿತ ಸಮಾಜವನ್ನು ನಿರ್ಮಾಣ ಮಾಡುವಂತ ಸಂಕಲ್ಪ ತೊಟ್ಟಿದ್ರಿಂದ ಇವತ್ತು ಕಾಡು ಉಳಿದಿದೆ. ಏನ್ ಸರ್ ಇದು ಹೊಗೆರಹಿತ ಸಮಾಜ? ಏನು ಹೊಗೆರಹಿತ ಸಮಾಜ ಅಂದ್ರೆ ಸೌದೆ ಇಲ್ಲದಂತೆ ಅಡಿಗೆ ಮಾಡುವಂತ ವ್ಯವಸ್ಥೆಯನ್ನು ಸರ್ಕಾರ ಮನೆ ಮನೆಗೂ ತಲುಪಿಸ್ಬಿಟ್ಟಿದೆ. ಹಳ್ಳಿಯಲ್ಲಿ ಇವತ್ತೇನಿದೆ, ಗ್ಯಾಸ್ ಇದೆ. ಇವತ್ತೇನಾದ್ರೂ ಗ್ಯಾಸ್ ವ್ಯವಸ್ಥೆಯನ್ನು ಸರ್ಕಾರ ನಿರ್ಮಾಣ ಮಾಡ್ಲಿಲ್ಲ ಅಂದಿದ್ರೆ ಇಷ್ಟಕ್ಕೆ ನೀವು ದುರ್ಬಿನ ಕುಡಿಕಬೇಕಿತ್ತು ಮರಗಳೆಲ್ಲವೇ ಅಂತ. ಯಾಕಂದ್ರೆ ರಾತ್ರೋರಾತ್ರಿ ಕಡಿದು ಜನ ಮನೆಗೆ ತುಂಬ್ಕೊಂಡವ್ರು. ಯಾಕೆ? ಅನಿವಾರ್ಯ. ಸೌದೆ ಇಲ್ಲದಲ್ಲಿ ಅಡಿಗೆ ಮಾಡಕ್ಕಾಗುತ್ತಾ? ಅರ್ಥ ಆಯ್ತೇನೆಯಾ? ಮರ ಮುಟ್ಟುಗಳಿಗೆ ಮರ ಕಡಿಯೋದ್ಕಿಂತ ಹೆಚ್ಚಾಗಿ ಜನ ಕಡಿತಾ ಇದ್ದಿದ್ದೇನಕ್ಕೆ? ಸೌದೆಗೆ. ಮರ ಮುಟ್ಟುದು ಗೊತ್ತಲ್ಲ, ಏನು ಮೆಟೀರಿಯಲ್ ಮಾಡಿಸ್ಕೊಳಕ್ಕೋಸ್ಕರ ದೊಡ್ಡ ದೊಡ್ಡ ದಿಮ್ಮಿಗಳನ್ನ ಕಡಿಯೋದು ಕಡಿಮೆ ಆದ್ರೆ ಪ್ರತಿನಿತ್ಯ ಎದ್ದು ಸೌದೆಗೋಸ್ಕರ ಮರ ಕಡಿಯೋರೇ ಜಾಸ್ತಿ ಇತ್ತು. ಇವತ್ತು ಸೌದೆಗೋಸ್ಕರ ಮರ ಕಡಿಯೋರ ಸಂಖ್ಯೆ 100ಕ್ಕೆ 1-2% ಆಗಿದೆ. ಹಂಗಾಗಿ ಕಾಡು ಇವತ್ತು ಉಳ್ಕೊಂತ ಇದೆ. ಅರ್ಥ ಆಗ್ತಿದ್ಯಾ? ಬನ್ನಿ ಸರಿ, ಇವರಿಗೆ ಬುದ್ಧಿ ಕಲಿಸ್ಬೇಕು ಬೇಡವು ನೀವೇ ಹೇಳಿ ಸರ್ ಅನ್ಸುತ್ತೆ ನಮ್ಗೆ. ಎಸ್, ಈ ರೀತಿ ಅನ್ನೆಸೆಸರಿ ಕಾಡು ಕಡಿಯೋದನ್ನ ನಾನು ವಿರೋಧಿಸ್ತೀನಿ, ಲೇಖಕರು ವಿರೋಧಿಸ್ತಾರೆ, ಆಲ್ಮೋಸ್ಟ್ ನೀವು ವಿರೋಧಿಸ್ಲೇಬೇಕು. ಯಾಕಂದ್ರೆ ಬೇಕಾದ್ರೆ 1 ಎಕರೆ ಜಮೀನಲ್ಲಿ ಕಾಡು ಬೆಳೆದ್ ಬಿಡೋಣ, ಆದ್ರೆ 1 ಎಕರೆ ಕಾಡು ಜಮೀನನ್ನ ಹಾಳು ಮಾಡೋದು ಬೇಡ. ಅರ್ಥ ಆಯ್ತಾ ನಾನು ಹೇಳ್ತಿರೋದು? ನನ್ನ ಹತ್ರ 50 ಎಕರೆ ಜಮೀನ್ ಐತೆ ಸರ್, 5 ಎಕರೆ ಕಾಡು ಬೆಳೆಸ್ಬಿಡು. ಸರ್ಕಾರ ಏನ್ ಕಿತ್ಕೊಂಡ್ಬಿಡಲ್ಲ ನಿನ್ನ. ಆ ಕಾಡು ಬೆಳೆಸಿರುವಂತ ಮರಗಳನ್ನ ಸರ್ಕಾರ ದುಡ್ಡು ಕೊಟ್ಟು ತಗೊಳತ್ತೆ. ಆದ್ರೆ 1 ಎಕರೆ ಕೂಡ ಸರ್ಕಾರದ ಕಾಡಿನ ಜಮೀನನ್ನ ನಾಶ ಮಾಡಬಾರ್ದು. ಯಾಕೆಂದ್ರೆ ಕಾಡನ್ನ ಮತ್ತೆ ಕಟ್ಟುವಷ್ಟು ಶಕ್ತಿ ನಮ್ಗೆ ಉಳ್ಕೊಂಡಿಲ್ಲ. ಬನ್ನಿ, ನನಗೆ ನಾಗರಾಜ ಕೊಂಚ ಪರಿಚಯ ಇದ್ದ ಮನುಷ್ಯ. ನನ್ನ ಬೆನ್ನ ಹಿಂದೆ ನಿಂತಿರುವ ದುರ್ಗಪ್ಪನನ್ನು ನೋಡಿಯೇ ಈ ರೀತಿ ಠೇಂಕಾರದಲ್ಲಿ ಮಾತನಾಡುತ್ತಿರಬಹುದೆಂದು ಊಹಿಸಿದೆ. ಯಾಕೆಂದ್ರೆ ನಾಗರಾಜ ನನಗೆ ಗೊತ್ತಿದೆ. ನಾನು ಹೋಗಿದ ತಕ್ಷಣ ಸಾರ್ ನಮಸ್ಕಾರ ಸಾರ್ ಅಂತ ಹೇಳುವ ಮಟ್ಟಕ್ಕೆ ನಾನು ಅವನ ಹತ್ರ ಪರಿಚಯ ಮತ್ತು ಗೌರವ ಉಳಿಸ್ಕೊಂಡಿದ್ದೇನೆ. ಇಡೀ ಊರಲ್ಲಿ ನನ್ನನ್ನು ಮಾತಾಡಿಸ್ಬೇಕಾದ್ರೆ ಜನ ಒಂದಷ್ಟು ಮರ್ಯಾದೆ ಗೌರವ ಕೊಟ್ಟು ಮಾತನಾಡಿಸ್ತಾರೆ. ಯಾಕೆ ಅಂದ್ರೆ ನಾನು ತೇಜಸ್ವಿ ಅಂತ, ಕುವೆಂಪು ಮಗ ಅಂತ ಅಲ್ಲ. ಯಾವತ್ತೂ ಅವ್ರು ಹೇಳ್ಕೊಂಡಿಲ್ಲ, ಗೊತ್ತಿರ್ಲಿ ನಿಮ್ಗೆ. ನಾನ್ ತೇಜಸ್ವಿ ಅಂತ ಅಂದು ಇಡೀ ಊರಿನ ಜನ ನನಗೆ ಗೌರವ ಕೊಡ್ತಾರೆ. ಹಾಗಂದು ಮಾತ್ರಕ್ಕೆ ನನಗೇನು ಅಹಂಕಾರ ಇಲ್ಲ. ಆದ್ರೆ ನನಗೆ ಒಂದು ವಿಚಿತ್ರ ಕಾಣಿಸ್ತಾ ಇದೆ. ಯಾಕೆಂದ್ರೆ ಯಾವತ್ತೂ ನಾಗರಾಜ ಈ ತರ ಮಾತಾಡ್ತಿರ್ಲಿಲ್ಲ. ನನ್ನ ಹತ್ರ ಸಿಕ್ಕದಾಗೆಲ್ಲ ನಮಸ್ಕಾರ ಮಾಡೋನು, ಪ್ರೀತಿಯಿಂದ ಮಾತಾಡ್ಸೋನು. ಹೇಗಿದ್ದೀರಾ ಸರ್, ನಿಮ್ ಬರವಣಿಗೆ ಹೇಗಿದೆ, ನಿಮ್ಮ ಬರವಣಿಗೆಯಿಂದ ನಾನು ಉದ್ದೀಪನ ಆಗಿದ್ದೇನೆ, ನಾನು ಕೂಡ ನಿಮ್ಮ ಬರವಣಿಗೆನ ಹೋಗ್ತಾ ಇರ್ತೇನೆ, ನಿಮ್ಮಂತ ವಿಚಾರವಂತರು ಬೇಕು ಸರ್, ನಮ್ಮಂತ ಊರಿಗೆ ನಿಮ್ಮಂತ ವ್ಯಕ್ತಿಗಳು ಒಂಥರ ಕಲಶಪ್ರಾಯ ಸರ್ ಅಂತ ಹೊಗಳ್ತಾ ಇದ್ದಂತ ವ್ಯಕ್ತಿ ಇವತ್ತು ಓದ್ಕೊಳ್ಳಿ ಅನ್ನೋ ಮಟ್ಟಕ್ಕಿದ್ದಾರೆ. ಇದ್ರ ಅರ್ಥ ಆತನ ದರ್ಪ ಅಂತ ಅಲ್ಲ, ಹಿಂದೆ ನಿಂತಿರುವ ದುರ್ಗಪ್ಪನ ಮೇಲೆ ಅವನಿಗಿರುವ ಅಸಮಾಧಾನ. ಆ ದುರ್ಗಪ್ಪನನ್ನ ಏಕಾಏಕಿ ತರಾಟೆಗೆ ತಗೊಳಕ್ ಆಗಲ್ಲ. ಯಾಕೆಂದ್ರೆ ಅವನ ಪರವಾಗಿ ಯಾರು ಬಂದವ್ರೆ? ತೇಜಸ್ವಿ ಬಂದಿರೋದ್ರಿಂದ ಇವ್ರ ಮೂಲಕನೇ ಅವನನ್ನು ಬೈಬೇಕು. ದುರ್ಗಪ್ಪ ಅಂತ ಹೇಳ್ರಿ, ಇಲ್ರಿ ನಾಗರಾಜ್ ನಾನು ಇಲ್ವೇನ್ರಿ ಅಂತಾರೆ ಇವ್ರು. ಅದಕ್ಕೇನ್ ಮಾಡ್ತಾನೆ, ಅವರ ಮೇಲಿನ ಅಸಮಾಧಾನವನ್ನ ನನ್ನ ಮೇಲಿನ ಕೋಪದ ರೂಪದಲ್ಲಿ ತೋರಿಸ್ತಾನೆ. ನೀವೇ ಹೇಳಿ ಸರ್. ಹೌದು, ಕರೆಕ್ಟ್, ಒಪ್ಕೋಬೇಕಾದಂತ ವಿಚಾರ. ನೋಡಿ ಸರಿ, ನಾಗರಾಜ ನನಗೆ ಪರಿಚಯ ಇದ್ದ ವ್ಯಕ್ತಿ, ಯಾವತ್ತೂ ಕೂಡ ಈ ರೀತಿ ಮಾತಾಡ್ತಿರ್ಲಿಲ್ಲ. ಆದರೆ ದುರ್ಗಪ್ಪ ಹಿಂದೆ ನಿಂತಿದ್ದನ್ನು ನೋಡಿ ಈ ರೀತಿ ಠೇಂಕಾರದಲ್ಲಿ, ಅಂದ್ರೆ ಒಂದಷ್ಟು ಗಡುಸು ಮಾತು, ಠೇಂಕಾರ ಅಂದ್ರೆ ಗೊತ್ತಲ್ಲ, ಗಟ್ಟಿ ಮಾತು. ಏನ್ ಸರ್, ಏರುಧ್ವನಿ, ಗಂಟೆಯ ನಾದದಂತೆ, ಅಂದ್ರೆ ಮೃದು ಸ್ವಭಾವದಲ್ಲಿ ಮಾತನಾಡ್ತಾ ಇದ್ದ ನಾಗರಾಜ ಠೇಂಕರಿಸ್ತಾ ಇದ್ದಾನೆ, ಅಂದ್ರೆ ಆರ್ಭಟಿಸ್ತಾ ಇದ್ದಾನೆ. ಅವನ ಆರ್ಭಟಕ್ಕೆ ಕಾರಣ ಏನು ಅಂತ ನಾನೇ ಊಹೆ ಮಾಡಿದೆ. ಎಸ್, ನನ್ನ ಹಿಂದೆ ನಿಂತಿರುವಂತ ದುರ್ಗಪ್ಪನ ಮೇಲೆ ಅಪಾರವಾದ ಕೋಪ ಇದೆ ಅವನಿಗೆ. ಆ ಕೋಪವನ್ನ ತನ್ನ ಮಾತಿನಲ್ಲಿ ತೋರಿಸ್ತಾ ಇದ್ದಾನೆ. ದುರ್ಗಪ್ಪ ಮಾಡಿದ ಕೆಲಸದಲ್ಲಿ ಅಂತ ದುರುದ್ದೇಶ ಏನು ಇರುವುದು ನನಗೆ ಕಾಣಲಿಲ್ಲ. ಹಾಗಂತ ನಾನು ನಾಗರಾಜನೇ ಸರಿ ಅಂತ ಹೇಳಕ್ ಹೋಗಲ್ಲ. ಯಾಕೆಂದ್ರೆ ದುರ್ಗಪ್ಪ ಮಾಡಿರೋ ಯಾವ ಕೆಲಸವೂ ನನಗೆ ತಪ್ಪು ಅಂತ ಅನ್ನಿಸ್ಲಿಲ್ಲ. ಬೇರೆದಲ್ಲ ಈ ವಿಷಯ. ಸರ್, ಕೊಂಬೆ ಮುರ್ಕೊಂಡ್ ಬಿದ್ದಿದೆ ಸರ್, ಲೈನ್ ಕ್ಲಿಯರ್ ಮಾಡದಲ್ಲ ಇದ್ರೆ ಲೈನ್ ಕ್ಲಿಯರ್ ಆಗಲ್ಲ ಸರ್, ಆ ಕೊಂಬೆಯನ್ನು ಕ್ಲಿಯರ್ ಮಾಡ್ಬೇಕು ಸರ್, ಪಡ್ಲಿಕ್ಕೆ ಕೊಡಿ. ಇದ್ರಲ್ಲಿ ಏನ್ ಅಪರಾಧ ಇದೆ? ಹಾಗಾಗಿ ನನ್ಗನ್ಸಿದ ಪ್ರಕಾರ ದುರ್ಗಪ್ಪಂದು ಏನು ತಪ್ಪು ಅಂತ ನನ್ಗೆ ಅನಿಸ್ಲಿಲ್ಲ. ನೋಡಿ, ನಾಗರಾಜ ಅವನನ್ನು ಕೋರ್ಟ್ಗೆಳೆಯುವುದು, ಕೇಸು ಹಾಕುವುದು ಅಸಂಭವವೆಂದು ನನಗನಿಸುತ್ತೆ. ಯಾಕೆಂದ್ರೆ ಇಂಥ ಸಣ್ಣ ಪುಟ್ಟ ಕೇಸ್ಗಳನ್ನೆಲ್ಲ ಕೋರ್ಟ್ ಇಟ್ಕೊಂಡು ಕೊಟ್ಕೊಳಲ್ಲ. ಯಾಕೆ ಸುದ್ದಿದೆ, ನನಗೇನ್ ಮಾಡಕ್ ಕೆಲಸ ಇಲ್ವಾ? ಕೊಂಬೆ ಮುರ್ಕೊಂಬಿತ್ತಂತೆ, ಇವನು ಕೊಡ್ಲಿ ಕಡಿಯಕ್ ಹೋದ್ನಂತೆ, ಇವ್ನು ಎಳ್ಕೊಂಬಂದಂತೆ, ಕರ್ಕೊಂಡೋಗಲ್ಲ. ದೊಡ್ಡ ದೊಡ್ಡ ಕಾಡೆ ನುಂಗಾಗ್ತಾ ಇರುವಂತ ರಾಕ್ಷಸರು ಇರುವಾಗ ಯಾವ್ದೋ ಕೊಂಬೆ ಮುರ್ಕೊಂಬಿದ್ರ ಕತೆ ಹೇಳಕ್ ಬಂದಿದ್ಯಾ ಅಂತ ಕೋರ್ಟ್ ಕೂಡ ಇಂಥದನ್ನ ಏನು ಸಿಲ್ಲಿ ಕೇಸ್ ಅಂತ ಅಂದ್ಬಿಟ್ಟು ವಜಾ ಮಾಡಾಕ್ಬಿಡುತ್ತೆ. ಹಾಗಾಗಿ ಅವನನ್ನು ನಿಲ್ಲಿಸಿ ಶಿಕ್ಷೆ ಕೊಡ್ಸೇ ಬಿಡ್ತೀನಿ ಎಂಬಂತ ನಾಗರಾಜನ ಹಠ ಕೇವಲ ಒಂದು ರೀತಿಯ ಆರ್ಭಟವೇ ಹೊರತು ಅದು ವಾಸ್ತವದಲ್ಲಿ ಸಾಧ್ಯ ಇಲ್ಲ. ನೋಡಿ,
ದುರ್ಗಪ್ಪನಿಗೆ ಗಾಬರಿ ಮಾಡಲು ಆತ ಹೀಗೆ ಮಾಡುತ್ತಿರಬಹುದು ಎಂದು ಊಹಿಸಿದೆ. ಎಸ್, ಇದ್ರ ಉದ್ದೇಶ ಏನು? ದುರ್ಗಪ್ಪನಿಗೆ ಗಾಬರಿ ಮಾಡಕ್ಕೆ ಅಥವಾ ದುರ್ಗಪ್ಪನ್ ಒಂದಷ್ಟು ಬುದ್ಧಿ ಕಲ್ಸಕ್ಕೆ. ಅಷ್ಟು ಬಿಟ್ರೆ ಇಲ್ಲಿ ದುರ್ಗಪ್ಪನನ್ನ ಎಳ್ಕೊಂಡೋಗಿ ಕೋರ್ಟಿಗೆ ಹಾಕ್ಸಿ, ಜೈಲ್ಗೆ ಹಾಕ್ಸಿ ಶಿಕ್ಷೆ ಕೊಡಿಸುವಷ್ಟು ಅಪರಾಧವನ್ನು ದುರ್ಗಪ್ಪ ಮಾಡೇ ಇಲ್ಲ. ಬನ್ನಿ, ಹಾಗಾದ್ರೆ ನನ್ನ ಕೊಡಲಿಗೆ ತರ್ಪಣ ಬಿಡೋದು ಒಳ್ಳೇದು ಅನ್ನಿ. ಆಯ್ತು ಬಿಡಿ ನಾಗರಾಜ್, ಇಷ್ಟೆಲ್ಲ ಆದ್ಮೇಲೆ ನಾನು ಸುಮ್ಮನಾಗ್ಲೇಬೇಕು. ಹಾಗಾದ್ರೆ ನನ್ನ ಕೊಡಲಿಗೆ ತರ್ಪಣ ಬಿಟ್ಬಿಡೋಣವೇ? ತರ್ಪಣ ಅಂದ್ರೆ ಗೊತ್ತಲ್ಲ, ಸತ್ತಂತ ವ್ಯಕ್ತಿಗಳಿಗೆ ಎಳ್ಳು ನೀರು ಬಿಡ್ತೀವಲ್ಲ, ಅದನ್ನ ತರ್ಪಣ ಅಂತ ಕರಿತೀವಿ. ತಿಥಿ ದಿವಸ ಮಾಡ್ತೀವಲ್ಲ. ಅಂದ್ರೆ ನನ್ನ ಕೊಡ್ಲಿನೂ ಮುಗಿದೋಯ್ತು, ಸತ್ತೋಯ್ತು ಅಂತ ತಿಥಿಗೆ ಎಳ್ಳು ನೀರು ಬಿಡ್ತಾರಲ್ಲ, ಹಂಗೆ ಎಳ್ಳು ನೀರು ಬಿಟ್ಬಿಟ್ಟು ಮರ್ತು ಬಿಡೋಣವೇ ಅಂದ್ರೆ ಇನ್ನ ನಾನು ಕೊಡ್ಲಿ ಬಗ್ಗೆ ನಾನೇ ತಲೆ ಕೆಡಿಸ್ಕೊಳ ಅಗತ್ಯ ಇಲ್ಲ, ಕೊಡ್ಲಿ ನನಗೆ ಮುಗಿದೋಯ್ತು, ಇನ್ನು ಅದು ಸಿಗಲ್ಲ ಅಂತ ಅರ್ಥ ಆಯ್ತಲ್ವೇ ಅಂತ. ಅದ್ಯಾಕೆ ತರ್ಪಣ ಕೊಡ್ತೀರಾ? ಕೇಸು ನಡೀಲಿ ಸಾರ್, ನಂದು ತಪ್ಪೋ ಅವಂದು ತಪ್ಪೋ ತೀರ್ಮಾನ ಆಗ್ಲಿ. ಅಯ್ಯೋ ಅದ್ಯಾಕೆ ತರ್ಪಣ ಬಿಡ್ತೀರಾ? ಬಿಡಿ ಸಾರ್, ಎಲ್ಲಿದ್ರೆ ಏನಾಗುತ್ತೆ? ಕೊಡ್ಲಿ ನಿಮ್ಮನೇಲಿ ಇದ್ರು ಒಂದೇ, ನಮ್ಮ ಆಫೀಸಲ್ಲಿ ಇದ್ರು ಒಂದೇ, ಕೇಸ್ ನಡೀಲಿ ಬಿಡಿ. ತಪ್ಪ ಒಂದು ನಂದು ಗೊತ್ತಾಯ್ತದೆ, ಆಮೇಲೆ ಅವನಿಗೆ ಶಿಕ್ಷೆ ಆದ್ಮೇಲೆ ಕೊಡ್ಲಿ ನಿಮ್ ಮನೆಗ್ ಬರ್ತದೆ ಅಂತ. ಇವ್ರಿಗೆಲ್ಲ ಶಿಕ್ಷೆ ಆಗಿ ಕೊಡ್ಲಿ ಎಲ್ಲಾ ರೌಂಡ್ ಹೊಡ್ಕೊಂಡು ಆಮೇಲೆ ಮನೆಗ್ ಬರ್ತದೆ. ಬನ್ನಿ ಅಲ್ರಿ ನಾಗರಾಜ್, ಇವ್ ಯಾವಾದ್ರೂ ತೀರ್ಮಾನ ಆಗೋ ಕೇಸ್ಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರು ನಿಮ್ಗೆ ಕಲಿಸ್ಬೇಕು ಅಂತಿದ್ದಾರೆ. ಕಲಿಯೋಕೆ ಯಾರಾದ್ರೂ ತಯಾರಿದ್ರೆ ತಾನೇ ಕೇಸು ತೀರ್ಮಾನ ಆಗೋದು. ಪ್ರಶ್ನೆ ನೋಡಿ ಹೇಗಿದೆ. ಅವನು ಸುಮ್ಮನಿಲ್ಲ ದುರ್ಗಪ್ಪ. ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನನ್ನ ಮಕ್ಳಿಗೆ ಬುದ್ಧಿ ಕಲಿಸ್ಬೇಕು ಸರ್. ಸಾವಿರಾರು ಜನ ಕರೆಂಟ್ ಕೊಡಕ್ ಹೋದ್ರೆ ಕೊಂಬೆ ಮುರ್ಕೊಂಬಿದ್ರೆ ನನ್ನೇ ಒಳಗೆ ಹಾಕೋಸ್ತೀನಿ ಅಂತ ನೀನ್ ಎಂತದಿರ್ಬೇಕು ಅವನಿಗೆ ನೋಡ. ಅವನು ಹೇಳ್ತಾನೆ, ಅಪ್ಪ ನೀನು ಹೇಳ್ತೀಯ ಮರ ಕಡಿತಾನೆ ಮರ ಕಡಿ. ಇಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಎಲ್ಲರಿಗೂ ಬುದ್ಧಿ ಕಲ್ಸಕೊಳ್ತವ್ರೆ ಹೊರತು ಬುದ್ಧಿ ಕಲಿಯಕ್ ಒಬ್ನು ರೆಡಿ. ಬುದ್ಧಿ ಕಲಿಯಕ್ ಒಬ್ನು PWD ಕೇಳಕ್ ಹೋಗು. ಇವ್ರ ಅಪ್ಪತ್ತನಂತ ರೋಡ್ ಮಾಡಕ್ಕೆ, ರೋಡ್ ಇಲ್ದರೆ ಇವ್ರು ತಾತ ಹೋಗ್ತಾನಂತ, ಇವ್ನ ಹೆಣ ಸಾಕ್ಸೋದು ಎಲ್ಲಿಂದ ಅಂತೆ ಅಂತ ನನ್ನ ಮಕ್ಕಳು ಶುರು ಮಾಡ್ತಾರೆ. ಹೋಗ್ಲಿ ಕರೆಂಟ್ ಅವ್ರನ್ನ ಏನಾರು ಕೇಳಿದ್ವು, ಟೆಲಿಫೋನ್ ಅವ್ರನ್ನ ಕೇಳಿ, ಅಲ್ಲ ಕಣ್ರಯ್ಯ ನೀವಾರು ಬುದ್ಧಿ ಕಲ್ರಿ, ಬಾಯಿ ಮುಚ್ಕೊಂಡಿರ ಕೇಳಿ ಸಾ ನನ್ನ ಮಗನ್ಗೆ, ಅವ್ನ ಎಂಟ್ರಿಗೆ ಅರ್ಧ ಗಂಟೆ ಫೋನ್ ಮಾಡ್ತಾನೆ, ನಮ್ ಲೈನ್ ಅಲ್ಲೇ ಹೋಗ್ಬೇಕಂತ ಫೋನು ಅವ್ರು ಶುರು ಮಾಡ್ತಾರೆ. ಎಲ್ಲ ಬುದ್ಧಿ ಕಲ್ಸೋರಾದ್ರೆ ಹೊರತು ಕಲಿಯೋರು ಯಾರು ಇಲ್ಲ. ಇಲ್ಲಿ ಹೆಂಗ್ ಗೊತ್ತಾ, ಒಬ್ಬ ಮೇಷ್ಟ್ರು ಹೇಳ್ಬೇಕು, ವಿದ್ಯಾರ್ಥಿಗಳು ಕೇಳ್ಬೇಕು, ಸರ್ ನೀವು ಕುತ್ಕೊಳ್ಳಿ ಸಹ ಪಾಠ ಮಾಡ್ತೀವಿ ಅಂತ ನೀವೇ ಇದ್ರೆ ಜೈ ಕರ್ನಾಟಕ. ಅರ್ಥ ಆಗ್ತಿದ್ಯಲ್ಲ? ಹಾಗಾಗಿ ಅವ್ಯವಸ್ಥೆ ಅನ್ನೋದು ಹೇಗಿದೆ, ಯಾರು ಕಲಿಯಕ್ ರೆಡಿ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ನಾಗರಾಜ್, ಇಲ್ಲಿ ಯಾವ್ದಾದ್ರು ತೀರ್ಮಾನ ಆಗೋ ಕೇಸ್ ಏನ್ರಿ ಇದು? ಇದು ಯಾವ್ದಾದ್ರು ತೀರ್ಮಾನ ಆಗೋ ಕೇಸ್ ಆಗಿದೆ. ಈ ಕೇಸ್ನ ನಾವು ತೀರ್ಮಾನ ಮಾಡಕ್ಕಾಗತ್ತೇನ್ರಿ? ಅಲ್ರಿ ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀವಿ ಅಂತೀರಾ. ಎಂಥ ಮಾತು ಹೇಳ್ತೀರಪ್ಪ ಅಂತಂದ್ರೆ, ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀವಿ ಅಂತ ಹೊರಟಿದ್ದೀರಾ. ಆದ್ರೆ ಅವರುನು ನಿಮ್ಗೆ ಕಲಿಸ್ಬೇಕು ಅಂತಿದ್ದಾರೆ. ಅವ್ರು ಅಂದ್ರೆ ಯಾರು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟೆಲಿಫೋನ್ ಡಿಪಾರ್ಟ್ಮೆಂಟ್ PWD ಡಿಪಾರ್ಟ್ಮೆಂಟ್ ಅವನು ಕೂಡ ಫಾರೆಸ್ಟ್ ಕಿರಿಕಿರಿ ಮಾಡ್ತಾರೆ. ನಾವು ರೋಡ್ ಮಾಡಕ್ ಬಿಡ್ತಿಲ್ಲ, ಕರೆಂಟ್ ಲೈನ್ ಎಳಿಯಕ್ ಬಿಡ್ತಿಲ್ಲ, ಟೆಲಿಫೋನ್ ಕಂಬ ಹಾಕಕ್ ಬಿಡ್ತಿಲ್ಲ, ಸರ್ಕಾರಕ್ಕೆ ನಿಮ್ ವಿರುದ್ಧ ಬೇಕಾದಷ್ಟು ಅರ್ಜಿ ಕೊಡ್ತಾ ಇದಾರಲ್ಲ. ಅದ್ರ ಅರ್ಥ ನಿಮಗ್ ಬುದ್ಧಿ ಕಲ್ಸಕ್ ಅವ್ರು ಹೊರಟವ್ರೆ. ಒಂದ್ ತಿಳ್ಕೊಳ್ಳಿ, ಒಬ್ಬ ಪಾಠ ಮಾಡ್ಬೇಕು, ಇನ್ನೊಬ್ಬ ಕೇಳ್ಬೇಕು. ಇಬ್ರು ಪಾಠ ಮಾಡಕ್ ಹೊರಟ್ರೆ ಪಾಠ ಆಗಲ್ಲ, ವಾದ ಆಗುತ್ತೆ, ಹೋರಾಟ ಆಗುತ್ತೆ, ದ್ವಂದ್ವ ಆಗುತ್ತೆ, ಯುದ್ಧ ಆಗುತ್ತೆ, ಸಾಯ್ಬೇಕಾಗುತ್ತೆ ಅಷ್ಟೇ. ಹಾಗಾಗಿ ನೋಡಿ, ಕಲಿಯೋಕೆ ಯಾರಾದ್ರೂ ತಯಾರಿದ್ರೆ ತಾನೇ ಕೇಸ್ ತೀರ್ಮಾನ ಆಗೋದು. ಯಾರಾದ್ರೂ ಕಲಿಯಕ್ ರೆಡಿ ಇದ್ದಾರಾ? ಎಲ್ಲ ಕಲ್ಸಕ್ಕೆ ಹೊರಟಿದ್ದೀರಾ ಅಂದ್ರೆ ಎಲ್ಲ ಮೇಸ್ಟ್ರಿ ಆಗಿದಾರ. ಸ್ಟೂಡೆಂಟ್ ಒಬ್ರು ಇಲ್ಲ ಅಂದ್ಮೇಲೆ ಕಲಿಯಾರ ಯಾರಿರ್ತಾರೆ ಇಲ್ಲಿ? ಅರ್ಥ ಆಯ್ತಲ್ಲ ಪ್ರಾಬ್ಲಮ್. ನಾಗರಾಜ ನಿರ್ಧಾರದ ಧ್ವನಿಯಲ್ಲಿ, ನೋಡಿ ಸಾರ್, ಈಗ ಕೊಡಲಿ ಕೊಡೋದಕ್ಕೆ ಆಗೋಲ್ಲ. ನಮ್ಮ ಆಫೀಸಿನ ಹೊರಗೆ ನೋಡಿದ್ದೀರಾ ನಿಂತಿದ್ದಾವೆ ಅಂಬಾಸಿಡರ್ ಕಾರ್ಗಳು. ಅವೆಲ್ಲ ನಿಮ್ಮ ಕೊಡಲಿ ತರಾನೇ ಕಾನ್ಫಿಸಿಕೇಟ್ ಮಾಡಿ ತಂದವು. ಗಂಧದ ಕಳ್ಳ ಸಾಗಾಣಿಕೆ ಮಾಡ್ತಿರೋದು, ಕದ್ದಿರೋದು, ಮಾಲು ಕದ್ದದ್ದು, ಕಾರು ಕದ್ದದ್ದು. ಸದ್ಯಕ್ಕೆ ನಿಮ್ಮ ಕೊಡಲಿ ಕದ್ದ ಮಾಲಲ್ಲ ಬಿಡಿ. ಆ ಕಾರುಗಳನ್ನು ಕೇಸು ಇತ್ಯರ್ಥವಾದ ಮೇಲೆ ಕೊಟ್ಟು ಬಿಡ್ತೀವಿ. ವಾರಸುದಾರರಿಲ್ಲದಿದ್ರೆ ಹರಾಜು ಹಾಕಿ ಬಿಡ್ತೀವಿ. ನಾಗರಾಜ ತನ್ನ ವಶಕ್ಕೆ ತೆಗೆದುಕೊಂಡ ಕಾರುಗಳ ಬಗ್ಗೆ ಹೇಳಿದ. ಇಲ್ಲೊಂದು ಹೊಸ ವಿಷಯ ತೆಗೆದ. ಇಲ್ಲ ಸಾರ್, ನಿಮ್ ಕೊಡ್ಲಿಕ್ಕೆ ನಮ್ಗೇನಾಗ್ಬೇಕಾಗಿದೆ, ಖಂಡಿತ ನಿಮ್ ಕೊಡ್ತೀವಿ. ನೋಡಿ ಸಾರ್, ಈಗ ಕೊಡಲಿ ಕೊಡೋಕ್ ಆಗೋದಿಲ್ಲ. ಯಾಕೆಂದ್ರೆ ಈಗ ಅದನ್ನ ನಾನು ನನ್ನ ವಶಕ್ಕೆ ತಗೊಂಡಿದ್ದೇನೆ. ನಮ್ಮ ಆಫೀಸಿನ ಹೊರಗಡೆ ನೋಡಿದ್ದೀರಾ? ಸ್ವಲ್ಪ ನೋಡಿ ಸರ್ ಬಗ್ಗೆ ಕಣೆ ಕಾಣ್ತಾ ಇದೆ. ನಿಂತಿದ್ದಾವಲ್ಲ ಅಂಬಾಸಿಡರ್ ಕಾರು, 2-3 ಕಾರು ನಿಂತವೆ. ಅವೆಲ್ಲ ನಿಮ್ಮ ಕೊಡಲಿ ತರಾನೇ ಕಾನ್ಫಿಸಿಕೇಟ್ ಮಾಡಿ ತಂದವು. ಅಂದ್ರೆ ಅವನ್ನೆಲ್ಲ ಸೀಸ್ ಮಾಡಿ ತಂದಿದ್ದೀವಿ. ಕಾನ್ಫಿಸಿಕೇಟ್ ಅಂದ್ರೆ ನಮ್ಮ ಸಾಕ್ಷಿ ಅಂತ ಅಂದ್ಬಿಟ್ಟು ಅದನ್ನ ಹಿಡ್ಕೊಂಡು ತಂದವರು, ಅಂದ್ರೆ ಸೀಸ್ ಮಾಡ್ತಾರೋ ಅಂತದನ್ನ ನಾವು ಕಾನ್ಫಿಸಿಕೇಟ್ ಅಂತ ಕರಿತೀವಿ. ಅದನ್ನ ಟರ್ಮ್ ಅಂತ ಅರ್ಥ ಆಯ್ತು. ಅಂದ್ರೆ ಅವು ಈಗ ಸಾಕ್ಷಿಗಳು. ಕೇಳ್ತಾರೆ, ಗಂಧದ ವ್ಯಾಪಾರಿ ಆಗಿರುವಂತ ಈತ ಗಂಧದ ಸಾಗಾಣಿಕೆಗೆ ಅಥವಾ ಕಡಿಲಿಕ್ಕೆ ಯಾವ್ದ್ರಲ್ಲಿ ಹೋಗಿದ್ದ? ಸ್ವಾಮಿ ಈ ಅಂಬಾಸಿಡರ್ ತೋರಿಸ್ಬೇಕಾಗುತ್ತೆ. ಅಂಬಾಸಿಡರ್ ನಂಬರ್, ಅದು ಓನರ್ ಯಾರು, ಮತ್ತೊಂದು ಎಲ್ಲ ಕೇಳ್ತಾರೆ.
ಇವನ್ನೆಲ್ಲ ಇಲ್ಲಿ ನಿಲ್ಸಿರೋದು ಏನಕ್ಕೆ ಅಂದ್ರೆ ಶೋಗ್ ಅಲ್ಲ ಸಾರ್, ಇವೆಲ್ಲ ಗಂಧದ ವ್ಯಾಪಾರ ಮಾಡ್ತಾ ಇದ್ದಂತ ವ್ಯಕ್ತಿಗಳು. ಸರಿ, ಗಂಧದ ಕಳ್ಳ ಸಾಗಾಣಿಕೆ ಮಾಡ್ತಿರೋದು, ಕಾರು ಕದ್ದದ್ದು ಮಾಲು ಕದ್ದದ್ದು. ದೌರ್ಭಾಗ್ಯ ಏನಪ್ಪಾ ಅಂದ್ರೆ ಕದ್ದು ಕಾರನ್ನ ತಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸಿಗಾಕೊಂಡ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಯಾವೊಂದೋ ಕಾರು ಅನ್ಬೋಸೋ ಓನರ್, ಅರ್ಥ ಆಯ್ತಲ್ಲ? ಹಾಗಾಗಿ ಕಾರು ಕದ್ದದ್ದು ಮಾಲು ಕದ್ದದ್ದು. ಸದ್ಯಕ್ಕೆ ನಿಮ್ಮ ಕೊಳ್ಳಲಿ ಕದ್ದ ಮಾಲಲ್ಲ ಬಿಡಿ, ಆದ್ರೆ ಅದೃಷ್ಟವಶ ನಿಮ್ದು ಕದ್ದಿರೋ ಮಾಲಲ್ಲ. ಆ ಕಾರುಗಳನ್ನ ಕೇಸ್ ಇತ್ಯರ್ಥವಾದ ಮೇಲೆ ಕೊಟ್ಟು ಬಿಡ್ತೇವೆ ಸ್ವಾಮಿ. ಈ ಕಾರುಗಳನ್ನ ಕೇಸ್ ಇತ್ಯರ್ಥ ಆಗಿದ ತಕ್ಷಣ ನಾವು ಕೊಟ್ಟು ಬಿಡ್ತೇವೆ. ನಮ್ಗೆ ಇಟ್ಕೊಂಡೇನ ಆಸೆನೇ, ಆ ಓನರ್ನ ಕರೆಸಿ ಓನರ್ದೇನು ತಪ್ಪಿಲ್ಲ ಅಂತ ಅಂದ್ರೆ, ಹೌದು ಸ್ವಾಮಿ ನನ್ನ ಕಾರ್ ಕಳ್ತನ ಆಗಿತ್ತು, ಅದಕ್ಕೆ ನಾನು ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀನಿ ನೋಡಿ, 3 ದಿವಸಕ್ಕೆ ನೀವು ನಮ್ಮ ಕಾರ್ನ ಸೀಸ್ ಮಾಡಿದ್ದೀರಾ, ಯಾರೋ ಗಂಧದ ವ್ಯಾಪಾರಿಗಳು ಹಿಡಿದಿದ್ರು ಅಂತ. ಅದೆಲ್ಲ ಕೇಸ್ ಆದ್ಮೇಲೆ ಎಸ್, ಯಾರೋ ಒಬ್ಬ ಗಂಧದ ವ್ಯಾಪಾರಿ ಬಂದು ಕಾರ್ ಕದ್ಬಿಟ್ಟು ತನಗೆ ಬೇಕಾಗಿರೋ ರೀತಿಯಲ್ಲಿ ಅದನ್ನ ಬಳಸ್ಕೊಂಡಿದ್ದಾನೆ ಅಂತ ಗೊತ್ತಾದ್ಮೇಲೆ ಆ ವ್ಯಾಪಾರಿ ಯಾರು ಅಂತ ಸಿಕ್ಕಿದ್ರೆ ಹೋಗ್ಲಿ, ಇಲ್ಲ ಅಂದ್ರೆ ಕೇಸಿ ಒಂದಲ್ಲ, ಕಾರ್ ತಪ್ಪಿಲ್ಲ ಅಂತ ಅಂದ್ಬಿಟ್ರೆ ಓನರ್ ಕೊಟ್ಬಿಡ್ತೀವಿ. ಅಕಸ್ಮಾತ್ ಯಾರು ಓನರೇ ಸಿಗ್ಲಿಲ್ಲ ಅಂದ್ರೆ ಹರಾಜಾಗ್ಬಿಡ್ತೀವಿ. ನೋಡಿ, ನಾಗರಾಜು ತನ್ನ ವಶಕ್ಕೆ ತಗೊಂಡುಕೊಂಡಿದ್ದ ಕಾರುಗಳ ಬಗ್ಗೆ ಹೇಳಿದ ಎಲ್ಲವನ್ನು ತೋರಿಸ್ತಾರೆ. ಮಲೆನಾಡಿನ ಮಳೆಗೆ ಕಾರುಗಳೆಲ್ಲ ತುಕ್ಕು ಹಿಡಿದು ಕುಗುರುತ್ತಾ ಕುಳಿತಿದ್ದವು. ಒಂದು ಕಾರಿನ ಚಕ್ರದ ಮೇಲೆ ಹುತ್ತವೇ ಬೆಳೆದಿತ್ತು. ಇನ್ನೊಂದೆರಡರ ಮೇಲೆ ಯಾವ ಕಾಡು ಬಳ್ಳಿಗಳು ಹಬ್ಬತೊಡಗಿದ್ದವು. ಅವುಗಳ ಸದ್ಯದ ಶೋಚನೀಯ ಸ್ಥಿತಿ ನೋಡಿದರೆ ಅವು ಎಂದಾದರೂ ರಸ್ತೆ ಮೇಲೆ ಓಡಾಡಿದ್ದವೇ ಊಹಿಸಲು ಸಾಧ್ಯವಿರಲಿಲ್ಲ. ಅವುಗಳ ಮೇಲಿನ ಕೇಸು ಇತ್ಯರ್ಥವಾಗುವುದರೊಳಗೆ ಅವುಗಳೆಲ್ಲ ತುಕ್ಕಿನ ಮುದ್ದೆಗಳಾಗಿ ಗುಜರಿಯುವವರೆಗೂ ಕೆಲಸಕ್ಕೆ ಬರುತ್ತಿರಲಿಲ್ಲ. ಇಂಥ ಮಟ್ಟ ಕಾರು ವಾಪಸ್ ಬರ್ತಾರೆ. ಅರ್ಥ ಆಯ್ತಾ? ನೋಡಿ, ಹೇಳ್ತಾ ಇದ್ರೆ ಮಲೆನಾಡಿನ ಮಳೆಗೆ ಕಾರುಗಳೆಲ್ಲ ತುಕ್ಕು ಹಿಡಿದು ಅದು ಕುಗುರುತ್ತಾ ಕುಳಿತಿದ್ದವು. ಕುಗುರುತ್ತಾ ಅಂದ್ರೆ ಎಲ್ಲ ಕೂಗ್ತಾ ಇದ್ದವು, ಉದುರೋಗ್ತಾ ಇದ್ದವು. ಪಾರ್ಟ್ಸ್ಗಳೆಲ್ಲ ತುಕ್ಕಿಡಿದು ಉದುರೋಗ್ತಾ ಇದ್ದವು. ನಿಮ್ಗೆ ಗೊತ್ತಿರ್ಬೇಕು, ಕಬ್ಬಣ ತುಕ್ಕಿಡಿದಾಗ ಸ್ವಲ್ಪ ಹಿಂಗ ಅದಕ್ಕೆ ಹೊಡೆದ್ರೆ ಸಾಕು ಪುಡಿ ಪುಡಿ ತರ ಉದುರಕ್ ಶುರುವಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ತುಕ್ಕಿಡಿಬಾರ್ದು ಅಂತ ಅದ್ರ ಮೇಲೆ ಕೋಟಿಂಗ್ ಮಾಡ್ತೀವಿ, ಪೇಂಟ್ ಹೊಡಿತೀವಿ. ಪೇಂಟ್ ಹೊಡೆದ್ರೆ ಸಹಜವಾಗಿ ಕಬ್ಬಣದ ಕೆಲಸ ಏನಪ್ಪಾ ಅಂದ್ರೆ ಪ್ರಕೃತಿಯ ತೇವಾಂಶದೊಂದಿಗೆ ತನ್ನನ್ನು ತಾನು ಕ್ರಿಯಾಶೀಲವಾಗಿಸ್ಕೊಂಡುತ್ತೆ. ಕೆಮಿಸ್ಟ್ರಿಯಲ್ಲಿ ಓದ್ತಿರ, ಕಬ್ಬಣವನ್ನ ಹಾಗೆ ಬಿಟ್ಬಿಟ್ರೆ ತುಕ್ಕಿಡಿಯುತ್ತೆ. ಇನ್ನ ಬೆಳ್ಳಿಯನ್ನ ಹಾಗೆ ವಾತಾವರಣಕ್ಕೆ ಬಿಟ್ಬಿಟ್ರೆ ಕಪ್ಪಾಗುತ್ತೆ. ವಾತಾವರಣಕ್ಕೆ ತಕ್ಕಂತೆ ಚಿನ್ನ ಒಂದೇ ತನ್ನ ರೂಪವನ್ನು ಬದಲಾಯಿಸ್ಕೊಂಡಲೇ ಇರುವಂತ ವಸ್ತು. ಅರ್ಥ ಆಯ್ತಾ? ಅದಕ್ಕೆ ಜಗತ್ತಿನಲ್ಲಿ ಚಿನ್ನಕ್ಕೆ ಅತಿಯಾದಂತ ಬೆಲೆ ಇದೆ. ಬನ್ನಿ ಸರ್, ಆ ಕಾರುಗಳೆಲ್ಲ ತುಕ್ಕಿಡಿದು ಕುಗ್ಗಿ ಉದುರು ಹೋಗ್ತಾ ಇದ್ದಾವೆ. ಒಂದು ಕಾರಿನ ಚಕ್ರದ ಮೇಲೆ ಹುತ್ತವೇ ಬೆಳೆದಿದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಚಕ್ರ ತುಂಬಾ ಹುತ್ತ ಬೆಳೆದು ಮೂಗುತ್ತ ಬೆಳೆದು ನಿಂತೈತೆ ಅಂದ್ರೆ ಕಾರ್ ಯಾವ ಸ್ಥಿತಿಲಿದೆ ನಿಮಗೆ ಕಲ್ಪನೆ ಬರ್ಬೇಕು. ಇಷ್ಟು ದಪ್ಪದ ಒಂದು ಹುತ್ತ ಟೈರ್ ಪೂರ್ತಿ ತುಂಬ್ಕೊಂಡು ಬೆಳೆದೈತೆ ಅಂದ್ರೆ ಆ ಕಾರ್ ನಿಂತು ವರ್ಷಗಟ್ಲೆ ಆಗಿದೆ. ಒಂದು ಕಾರ್ ವರ್ಷಗಟ್ಲೆ ನಿಂತಿದೆ ಅಂದ್ರೆ ಅದ್ರೂ ಮಲ್ನಾಡಲ್ಲಿ, ತುಮಕೂರಲ್ಲಾದ್ರೆ ಬರೀ ಧೂಳು ಹಿಡಿಯುತ್ತೆ. ಮಲ್ನಾಡಲ್ಲಾದ್ರೆ ಕಾಡೆ ಬೆಳೆದು ಬಿಡುತ್ತೆ. ಅದ್ರೊಳಗೆ ಚಾರ್ಜ್ ಒಳಗಿಂದ ಬೆಳೆದಂತ ಗಿಡ ಸೀಳ್ಕೊಂಡು ಟಾಪ್ ಓಪನ್ ಮಾಡಿ ಅಲ್ಲೇ ಒಂದು ಗಿಡ ಬೆಳೆದು ಬಿಟ್ಟಿರುತ್ತೆ. ಮುಗಿತಲ್ಲ ಕಾರ್ ಕತೆ. ಕಾರ್ ಎಲ್ಲಿದೆ ಅಂದ್ರೆ ಮರದೊಳಗಿದೆ. ಮರ ಹಂಗ್ ಬೆಳೆದ್ ನಿಂತಿರುತ್ತೆ. ಯಾಕಂದ್ರೆ ಮಲ್ನಾಡದು ಬೇರೆ ಸಿಕ್ಕಿರ್ ಸಾಕು, ಎಲ್ ಬೇಕಾದ್ರೆ ಬೆಳೆದ್ ಬಿಡ್ತವೆ. ಅಲ್ಲಿ ಗೊಬ್ಬರ ಬೇಕಾಗದೇ ಇಲ್ಲ. ಅರ್ಥ ಆಯ್ತಲ್ಲ? ಒಂದು ವಸ್ತು ನಿಲ್ಲಿಸ್ಬಿಟ್ಟು ಯಾವ್ದಾರು ಒಂದು ವಸ್ತುನ ಅಲ್ಲಿ ಬಿಟ್ಬಿಟ್ಟು 6 ತಿಂಗಳು ನೋಡ್ದಲ್ಲೇ ಇದ್ರೆ ಆ ವಸ್ತುವನ್ನ ಮುಚ್ಕೊಂಡು ಒಂದು ಗಿಡಗಳು ಮರಗಳು ಬಳ್ಳಿಗಳು ಬೆಳೆದು ಬಿಟ್ಟಿರ್ತವೆ. ಅರ್ಥ ಆಯ್ತಲ್ಲ? ಹಾಗಾಗಿ ನೋಡಿ, ಸರಿ, ಕಾರು ಚಕ್ರದ ಮೇಲೆ ಹುತ್ತವೇ ಬೆಳೆದಿತ್ತು. ಇನ್ನೊಂದೆರಡರ ಮೇಲೆ ಯಾವುದೋ ಕಾಡು ಬಳ್ಳಿಗಳು ಹಬ್ಬತೊಡಗಿದ್ದವು. ಇನ್ನ ಪಕ್ಕದಲ್ಲಿ ಇದ್ವಲ್ಲ ಇನ್ನೊಂದ್ 2-3, ಅದ್ರ ಮೇಲೆಲ್ಲ ಕಾಡು ಬಳ್ಳಿಗಳೆಲ್ಲ ತುಂಬ್ಕೊಂಡ್ಬಿಟ್ಟವೆ. ಸೀಟ್ ಒಳಗಿಂದ ಎಲ್ಲ ಉಟ್ಬಿಟ್ಟವೆ. ಒಳಗೈತಲ್ಲ ಸೀಟ್, ಆ ಸೀಟ್ ಒಳಗಿಂದ ಎಲ್ಲ ಬಳ್ಳಿ ಹುಟ್ಟವೆ. ಸ್ಟೇರಿಂಗ್ ತುಂಬಾ ಬಳ್ಳಿ ಸುತ್ಕೊಂಡವೆ. ಕಾರ್ ಎಷ್ಟು ಚೆನ್ನಾಗಿದ್ದಾವೆ. ಬಾನೆಟ್ ಒಳಗಿಂದ 3 ಬಳ್ಳಿ ಈಚೆಗೆ ಬಂದವೆ. ಅರ್ಥ ಆಯ್ತಲ್ಲ? ಕ್ಯಾಬಿನ ಅಡೆಯಲ್ಲಿ ಇರುತ್ತಲ್ಲ ಇಂಜಿನ್ ಅಡೆಯಲಿಂದ ಬೆಳೆದಂತ ಗಿಡಗಳೆಲ್ಲ ಬಂದು ಬ್ಯಾನೆಟ್ ಒಳಗಿಂದ ತೂರ್ಕೊಂಡು ಈಚೆಗೆ ಬಂದವೆ. ಒಟ್ಟಾರೆ ನೋಡಿದ್ರೆ ಯಾವ್ದೋ ದೆವ್ವದ್ದು ಭೂತದ್ದು ಕಾರುಗಳು ಕಣ್ಣಂಗ್ ಕಾಣ್ತಾರೆ. ಅದಕ್ಕೆ ಲೇಖಕರು ಒಂದು ಉತ್ತಮವಾದ ಮಾತು ಹೇಳಿದ್ರು, ಇವು ಒಂದು ದಿವಸ ರೋಡಲ್ಲಿ ಓಡಾಡ್ತಿದ್ರು ಅಂದ್ರೆ ಆಶ್ಚರ್ಯ ಆಗುತ್ತೆ. ಆ ಮಟ್ಟಕ್ಕೆ ಆಗಿದವ ಕಾರ್ಗಳು ನೋಡಿ. ಹಾಗಾಗಿ ಇವು ಎಂದಾದರೂ ರಸ್ತೆ ಮೇಲೆ ಓಡಾಡುವೆಯೇ ಊಹಿಸಲು ಸಾಧ್ಯವಿರಲಿಲ್ಲ. ಇವೆಲ್ಲ ಓಡಾಡಿರುವಂತ ಕಾರುಗಳ. ಈ ಕಾರು ಓಡಾಡ್ತಿದ್ವ ಒಂದು ಕಾಲಕ್ಕೆ. ಅಷ್ಟರ ಮಟ್ಟಿಗೆ ಕಾರು ನಜ್ಜುಗುಜ್ಜಾಗಿ ನಿಂತಿದವೆ. ಅವುಗಳ ಮೇಲೆ ಕೇಸ ಇತ್ಯರ್ಥವಾಗುವುದರೊಳಗಾಗಿ ಅವುಗಳೆಲ್ಲ ತುಕ್ಕಿನ ಮುದ್ದೆಗಳಾಗಿ ಗುಜರಿಯುವವರೆಗೂ ಕೆಲಸಕ್ಕೆ ಬರುತ್ತಿರಲಿಲ್ಲ. ಏನಾಗ್ತಿದ್ದವೆಲ್ಲ ತುಕ್ಕಿನ ಮುದ್ದೆಗಳು ಎಲ್ಲ ತುಕ್ಕಿಡಿದು ಉದ್ರೋಗ ಸ್ಥಿತಿಗೆ ಬಂದಾಗ ಗುಜರಿಯವರು ಕೂಡ ತಗಂತಿರ್ಲಿಲ್ಲ. ಇಂಥ ಕಾರ್ನ ಓನರಿಗೆ ವಾಪಸ್ ಕೊಡೋದ್ರ ಬದಲು, ಅರ್ಥ ಆಯ್ತಲ್ಲ, ಅಲ್ಲೇನೆ ನಿಲ್ಲಿಸ್ಕೊಂಡು ಇನ್ನೊಂದು 6 ತಿಂಗಳು ಬಿಟ್ರೆ ಅದೇ ಮಣ್ಣಾಗಿ ಹೋಗ್ಬಿಡುತ್ತೆ. ಗೊತ್ತಿರ್ಬೇಕು, ಕಬ್ಬಣ ಎಲ್ಲ ತುಕ್ಕಿಡಿದ ಮೇಲೆ ಏನಾಗುತ್ತೆ, ಮಣ್ಣಿಗೆ ಬಿದ್ದು
ಮಣ್ಣಲ್ಲೇ ಮಣ್ಣಾಗೋಗುತ್ತೆ. ಮ್ಯಾಗ್ನೆಟ್ ಇದ್ರೆ ನೀವೆಲ್ಲ ಚೆಕ್ ಮಾಡಿರ್ತೀರಾ ಅನ್ಸುತ್ತೆ. ಮ್ಯಾಗ್ನೆಟ್ ಇದ್ರೆ ಪುಡಿ ಪುಡಿ ಮಣ್ಣೊಳಗೆ ಸ್ವಲ್ಪ ಹಿಂಗ್ ಆಡಿಸ್ ನೋಡಿ, ಕಪ್ಪು ಕಪ್ಪು ವಸ್ತುಗಳು ಮ್ಯಾಗ್ನೆಟ್ ಗಂಟ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಮಣ್ಣಿನೊಳಗೆ ಏನಿದೆ ಕಬ್ಬಣ ಇದೆ, ಕಬ್ಬಿಣದ ಅಂಶ ಇದೆ. ಯಾಕೆ ಅಂದ್ರೆ ಅದು ವಾತಾವರಣದಲ್ಲಿರುವಂತ ಸಹಜವಾದ ಪ್ರಕೃತಿಗೆ ಒಳಪಟ್ಟು ಕಬ್ಬಿಣದ ಅಂಶ ಮಣ್ಣೊಳಗೆ ಸೇರ್ಕೊಂಡಿದೆ. ಗಮನಿಸ್ತಿದ್ರಾ? ಮಣ್ಣೊಳಗೆ ಕಬ್ಬಿಣ ತೆಗ್ದಿದ್ರೆ ಯಾವತ್ತಾರು ನಾವು ಕೂಡಾಕ್ತಿದ್ದೆ, ಇಷ್ಟಿಷ್ಟು ಕೂಡಾಕಿದ್ದೆ ನಾವು ಚಿಕ್ಕ ವಯಸ್ಸಲ್ಲಿ. ಅದೇ ಯಾರ್ಯಾರು ಜಾಸ್ತಿ ಕಬ್ಬಿಣ ಹಿಡಿತಾರೆ. ಸಂಜೆ ಆದ್ಮೇಲೆ ಏನು ಓದ್ತಿರ್ಲಿಲ್ಲ ನಾವು, ಓದೋ ಒಳ್ಳೆ ವಿದ್ಯಾರ್ಥಿಗಳೇ ಅಲ್ಲ ನಾವು. ಆಶ್ಚರ್ಯ ಆಗುತ್ತೆ ಒಂದೊಂದ್ಸರಿ. ತುಮಕೂರಿಗೆ ಬರ್ದಲ್ಲೇ ಇದ್ರೆ ನಾನು ಎಕ್ಕೊಟ್ಟೋಗ್ಬಿಡ್ತಿದ್ನೇನೋ ಅಂತ. ಯಾಕೆ ನಾವೆಲ್ಲ ಹಳ್ಳಿಗಾಡಿನ ಜನ, ಓದ್ಲೇಬೇಕು, ಓದೇ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ದಂತ ಜನ ಅಲ್ಲ. ವಿದ್ಯೆಯ ಮೌಲ್ಯ ಗೊತ್ತಿಲ್ಲ, ಮೌಲ್ಯ ತಿಳಿಸುವಂತ ತಂದೆ ತಾಯಿಗಳು ಇರಲಿಲ್ಲ. ಎಲ್ಲ ವಿದ್ಯಾವಂತೆ. ಸಂಜೆ 4:15 5 ಗಂಟೆಗೆ ಮನೆಗೆ ಬಂತು ಅಂದ್ರೆ ಇಷ್ಟಿಷ್ಟು ದಪ್ಪ ಮ್ಯಾಗ್ನೆಟ್ಗಳು ತಗೊಂಡು ಹೋಗ್ಬಿಟ್ಟು ಪೇಪರ್ ತಗೊಂಡ್ಬಿಟ್ಟು ಆ ಪೇಪರ್ ಒಳಗೆ ಮ್ಯಾಗ್ನೆಟ್ ನ ಮುಚ್ಚಿಬಿಟ್ಟು ಆ ಪೇಪರ್ನೆಲ್ಲ ಹಿಂಗಂದ್ರೆ ಆ ಪೇಪರ್ ಮೇಲೆಲ್ಲ ಅಂಟ್ಕೊಂಡ್ರು. ಅವನ್ನೆಲ್ಲ ತೆಗೆದು ಒಂದ್ ಕಡೆಗೆ ಪುಟ್ಟು ಬಟ್ಲಗ ಹಾಕೊಳ್ಳೋದು. ಈ ರೀತಿ ಒಂಥರ ವಿಚಿತ್ರವಾದಂತ ಅನುಭವಗಳು. ಬಾಲ್ಯದ ಬಹಳಷ್ಟು ಆಟಗಳನ್ನ ಆಡ್ ಬಂದಿದ್ವಿ ನಾವು. ಬನ್ನಿ, ಸರಿ ಬಿಡಿ ನಾಗರಾಜ್, ಇನ್ನೊಂದು ಕೊಡಲಿ ತಗೊಂತೀನಿ. ನಾನು ಇನ್ನೊಂದು ಕೊಡಲಿ ತಗೊಂತೇನೆ. ನಾನು ಬಂದದ್ದು ಮುಖ್ಯವಾಗಿ ಇಬ್ಬರು ಸರ್ಕಾರಿ ಇಲಾಖೆಗಳೇ ಆಗಿದ್ದು, ಅದು ಹೇಗೆ ಒಬ್ಬರ ಮೇಲೆ ಒಬ್ಬರು ಕೇಸ್ ಹಾಕೊಳ್ತೀರಾ ಅಂತ ಕೇಳೋದಕ್ಕೆ. ಕೊಡಲಿ, ನೀವು ನಿಧಾನವಾಗಿ ಕೇಸ್ ಇತ್ಯರ್ಥ ಆಗಿ ಎಲ್ಲರಿಗೂ ಬುದ್ಧಿ ಕಲಿಸಿದ ಮೇಲೆ ಕೊಡಿ ಎಂದೆನ್ನುತ್ತಾ ಎದ್ದೆ. ಆ ಕಾರ್ ನೋಡಿದ್ಮೇಲೆ ನಾನು ಕೊಡ್ಲಿ ವಾಪಸ್ ಬರುತ್ತೋ ಇಲ್ವೋ ಅಂತ ನನಗೆ ಕನ್ಫರ್ಮ್ ಆಯ್ತು. ಆ ಕಾರ್ಗಳನ್ನೇ ವಾಪಸ್ ತಗೊಂಡು ಹೋಗೋಕ್ ಸಾಧ್ಯ ಇಲ್ಲದ ಸ್ಥಿತಿ ಲಾವೇ ಅಂದ್ಮೇಲೆ ಈ ನನ್ನ ಕೇಸು, ಆ ಕಾರ್ಗಳ ಕೇಸ್ ಎಲ್ಲ ಮುಗಿದ ಮೇಲೆ ಬರೋದು. ಇನ್ನು ಒಂದು 5 ವರ್ಷ ಆಗುತ್ತೋ 6 ವರ್ಷ ಆಗುತ್ತೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ಕೊಡ್ಲಿ ಯಾವನಾರು ಒಬ್ಬ ತಗೊಂಡೋಗಿ ಗುಜರಿಗೆ ಹಾಕಿ ಮಾರಿದ್ದ ಅಂದ್ರೆ ಕೊಡ್ಲಿ ಕಳುವಾಗಿದೆ, ಮತ್ತೆ ಮುಗ್ದೋಯ್ತಲ್ಲ ನಾನು ಕೊಡ್ಲಿ ಕತೆ. ಅರ್ಥ ಆಯ್ತಲ್ಲ? ಅಲ್ಲಿಗೆ ನಾನು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಏನು ಅಂದ್ರೆ ನಾನು ಇನ್ನೊಂದು ಕೊಡಲಿ ತಗೊಳ್ತೀನಿ. ಇದರ ಅರ್ಥ ಏನು? ನೀವು ಕೂಡ ಕೊಡ್ಲಿ ಮೇಲೆ ನನಗೆ ನಂಬಿಕೆ ಇಲ್ಲ ಸ್ವಾಮಿ, ಆ ಕೊಡ್ಲಿ ವಾಪಸ್ ಬಂದೇ ಬಿಡುತ್ತೆ ಅಂತ ನನಗಿದ್ದ ನಂಬಿಕೆ ಈ ಕಾರ್ ನೋಡಿದ್ಮೇಲೆ ಹೊರಟು. ಈ ಕಾರ್ಗಳನ್ನ ನೋಡಿದ್ಮೇಲೆ ನಾನು ಕೊಡ್ಲಿ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಖಂಡಿತ ಹೊರಟು. ಯಾಕೆಂದ್ರೆ ಕಾರ್ಗಳೇ ಮನೆಗೆ ಹೋಗಲ್ಲ, ನೀವು ತಳ್ಳಿರು ಹೋಗಲ್ಲ. ತಳ್ಳುವಾಗ್ಲೇ ಚಕ್ರಗಳು ಉದುರು ಹೋಗ್ತವೆ. ಅರ್ಥ ಆಯ್ತಲ್ಲ? ಇಲ್ಲಿಂದ 4 ಮೀಟರ್ ತಳ್ಳೋವಷ್ಟಕ್ಕೆ ಚಕ್ರ ಉದುರೋಗೋ ಕಾರ್ಗಳು ನೀವು ಈ ಕಾರ್ ನೀನು ಓನರ್ ಕೊಡ್ತೀವಿ ಅಂತ ಬೇರೆ ಹೇಳ್ತಿದ್ದೀರಾ. ಇನ್ಮೇಲೆ ನನ್ ಕೊಡ್ಲಿಗೆ ಬರುತ್ತೆ ಅಂತ ನಾನು ಹೆಂಗ್ ನಂಬ್ಲಿ? ಬಿಟ್ಟಾಕಿ, ನನಗೆ ಕೊಡ್ಲಿ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ನಾನು ಬಂದಿದ್ದು ಮುಖ್ಯವಾಗಿ ಈ ಸಣ್ಣ ಪುಟ್ಟ ಕೊಡಲಿ ವಿಚಾರಕ್ಕಲ್ಲ. ಅವನು ಡಿಪಾರ್ಟ್ಮೆಂಟೇ, ನೀವು ಡಿಪಾರ್ಟ್ಮೆಂಟೇ. ಒಬ್ರಿಗೊಬ್ರಿಗೂ ಕೇಸ್ ಹಾಕ್ತೀವಿ, ಒಬ್ರಿಗೊಬ್ರಿಗೂ ಬುದ್ಧಿ ಕಲಿಸ್ತೀವಿ ಅಂತ ಹೊರಟಿದ್ದೀರಲ್ಲ, ಅದ್ ಹೇಗೆ ಕೇಸ್ ಹಾಕ್ತೀರಾ ಕೇಳೋಣ ಅಂತ ಬಂದೆ. ಯಾಕೆಂದ್ರೆ ನೀವು ಕೂಡ ದುರ್ಗಪ್ಪನ ಮೇಲೆ ಕೇಸ್ ಹಾಕೋಕ್ ಬರೋದಿಲ್ಲ, ದುರ್ಗಪ್ಪ ಕೂಡ ನಿಮ್ ಮೇಲೆ ಕೇಸ್ ಹಾಕೋಕ್ ಬರೋದಿಲ್ಲ. ಕೇಸ್ ಹಾಕಕ್ ಹೋದ್ರೆ ಪೊಲೀಸ್ನವರಾಗ್ಲಿ ಅಥವಾ ಕೋರ್ಟ್ ಆಗ್ಲಿ ಒಂದೇ ಮಾತು ಹೇಳುತ್ತೆ, ನೀವಿಬ್ರು ಸಾರ್ವಜನಿಕ ಇಲಾಖೆಯಲ್ಲಿ ಇದ್ದೀರಾ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತಾನೆ ಹೇಳುತ್ತೆ. ಯಾರಿಗೂ ಶಿಕ್ಷೆ ಕೊಡೋದಿಲ್ಲ. ಅದ್ ನನಗೂ ಗೊತ್ತಿದೆ. ಅಂತದ್ರಲ್ಲೂ ಕೂಡ ನೀವು ಅವನ ಮೇಲೆ ಎಗರಾಡೋದು, ಅವ್ನು ನಿಮ್ ಮೇಲೆ ಎಗರಾಡೋದು, ಈ ಎಗರಾಡೋದ್ರಿಂದ ಏನಾಗುತ್ತೆ? ದ್ವೇಷ ಶುರುವಾಗುತ್ತೆ ಹೊರತು ಸಾಮರಸ್ಯ ಹಾಳಾಗೋಗುತ್ತೆ ಹೊರತು ಸಮಸ್ಯೆ ಬಗೆಹರಿಯೋದಿಲ್ಲ. ಬನ್ನಿ, ಹಾಗಾಗಿ ನೋಡಿ, ಮುಖ್ಯವಾಗಿ ಇಬ್ಬರು ಸರ್ಕಾರಿ ಇಲಾಖೆಯಲ್ಲೇ ಆಗಿದ್ದು ಒಬ್ಬರ ಮೇಲೆ ಒಬ್ಬರು ಕೇಸ್ ಹೇಗೆ ಹಾಕೊಳ್ತಾರೆ ಅಂತ ಕೇಳೋದಕ್ಕೆ ಬಂದೆ. ಕೊಡಲಿ, ನೀವು ನಿಧಾನವಾಗಿ ಕೇಸ್ ಇತ್ಯರ್ಥವಾಗಿ ಎಲ್ಲರಿಗೂ ಬುದ್ಧಿ ಕಲಿಸಿದ ಮೇಲೆ ಕೊಡಿ ಎಂದೆನ್ನುತ್ತೆ ಇದ್ದೆ. ಕೊಡ್ಲಿನ ನೀವು ಕೇಸೆಲ್ಲ ಇತ್ಯರ್ಥ ಆಗಿ ಎಲ್ಲರಿಗೂ ಬುದ್ಧಿ ಕಲಿಸಿ ಎಲ್ಲರೂ ಸರಿ ಹೋಗ್ತಿರಲ್ಲ, ಅವಾಗ ತಂದ್ಕೊಡಿ. ಇದರ ಅರ್ಥ ಏನು? ನೀವ್ ಯಾರು ಸರಿ ಹೋಗಲ್ಲ, ಅರ್ಥ ಆಯ್ತಲ್ಲ? ಯಾರು ಬುದ್ಧಿ ಕಲಿಯಲ್ಲ, ನಾನು ಕೊಡ್ಲಿ ಮನೆಗೆ ಬರಲ್ಲ ಅಂದ ಮೇಲೆ ನಾನು ಇನ್ನೊಂದು ಕೊಡ್ಲಿ ಹೊಂಚ್ಕೋಬೇಕಾ ಬೇಡವಾ? ಹೊಂಚ್ಕೊಳ್ಳೇಬೇಕು. ಬನ್ನಿ ಎಂದು ಅಲ್ಲಿಂದ ಮೇಲಕ್ಕೆಂದೆ. ನಾಗರಾಜನಿಗೆ ಏನೇನಿಸಿತೋ ಏನೋ, ನಾಗರಾಜನ್ಗೆ ಏನಾಯ್ತೋ ಏನೋ ಕಥೆನೋ. ದುರ್ಗಪ್ಪನ ಕಡೆ ತಿರುಗಿ, ಏನೋ ಮರ ಯಾಕೆ ಕಡಿತೀಯಾ ಅಂತ ಕೇಳಿದ್ರೆ ಮ್ಯಾಗ್ಲವ್ರನ್ನ ಕೇಳ್ತೀನಿ ಅಂತ ಉಚಾಯಿಸಿ ಮಾತಾಡ್ತೀಯಾ? ಹೇಳ್ದೆ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ಇನ್ನೊಂದ್ ಸಾರಿ ಮತ್ತೇನಿಲ್ಲ, ನಿನ್ನೆ ಲಾಕಪ್ ಹಾಕ್ಸಿ ಬಿಡ್ತೀನಿ, ಏನಂತ ತಿಳ್ಕೊಂಡಿದ್ಯಾ ಎಂದು ಕೂಗಿ ರಾಮಪ್ಪನಿಗೆ ಇವನ ಕೊಡಲಿ ಕೊಟ್ಟು ಬಿಡು ಎಂದು ಆಜ್ಞೆ ಮಾಡಿದ. ನೋಡಿ, ಯಾಕೆ ಬಂದಿರೋರು ಲೇಖಕರು, ಅವ್ರ ಬಗ್ಗೆ ಗೌರವ ಇದೆ, ಅರ್ಥ ಆಯ್ತಲ್ಲ? ಆಮೇಲೆ ಇದು ಸಿಲ್ಲಿ ಕೇಸ್ ಬೇರೆ, ಏನ್ ಅವನೇನ್ 106 ಮರ ಕಡ್ದಿಲ್ಲ, ಬಿದ್ದಿರೋ ಒಂದು ಮರ ಕೊಂಬೆ ಕಡ್ದಿದ್ದ. ಇವರಿಬ್ಬರ ದ್ವೇಷಕ್ಕೆ ಆಕ್ಚುಲಿ ಇದಾಗಿರೋದೇನೋ ದ್ವೇಷ ಅಷ್ಟೇ. ನನ್ ಮಗ ಇನ್ನೊಂದ್ ಮಗ ಇರುತ್ತಲ್ಲ, ಈಗೋ ಇರುತ್ತಲ್ಲ, ಅದಕ್ಕಂದು ಕೊಡ್ಲಿ ಕಿತ್ಕೊಂಬಂದಿಕ್ಕೊಂಡವನು. ಇವತ್ತು ಕೊಡ್ಲಿನ ಕಿತ್ಕೊಂಬಂದಿಕ್ಕೋನು ಅಂತ ಅಪರಾಧವನ್ನ ಖಂಡಿತ ದುರ್ಗಪ್ಪ ಮಾಡಿಲ್ಲ. ಹಿಂದೆ ಏನೋ ಗೊತ್ತಿಲ್ಲ ನನ್ಗೆ, ಅವೆಲ್ಲ ಬೇಡ. ಈ ಕ್ಷಣಕ್ಕಂತೂ ಆ ದುರ್ಗಪ್ಪ ಮಾಡಿಲ್ಲ. ಯಾಕೆಂದ್ರೆ ಲೈನ್ ಮೇಲೆ ಮರ ಮುರ್ಕೊಂಬಿದ್ದನ್ನ ಕ್ಲಿಯರ್ ಮಾಡಿದಾನೆ. ದಟ್ಸ್ ನಾಟ್ ಎ ಏನನ್ನ ಅಫೆನ್ಸ್, ಅದು ಸಮಸ್ಯೆ ಅಥವಾ ಒಂದು ಅಪರಾಧ ಅಲ್ಲ, ಅದು ಅಪರಾಧ ಅಲ್ಲ. ಹಾಗಾಗಿ ನಾನು ಎದ್ದಿದ ತಕ್ಷಣ ಅದೇನು ಅನ್ನಿಸ್ತೇನೆ, ದುರ್ಗಪ್ಪನ ಕಡೆ ತಿರುಗಿ
ಏನೋ ಮರ ಕಡಿ ಮರ ಯಾಕೆ ಕಡಿದ್ಯಾ ಅಂತ ಕೇಳಿದ್ರೆ ಮ್ಯಾಗ್ಲೋರ್ನ ಕೇಳ್ಕಳಿ ಅಂತ ಉಚ್ಚಾಯಿಸಿ ಮಾತಾಡ್ತೀಯಾ? ಏ ದುರ್ಗಪ್ಪ ಯಾಕೋ ಮರ ಕಡದೆ ಅಂತ ಹೋದ್ ಕೇಳಿದ್ರೆ ಹೋಗಲೇ ನನ್ನ ಹೆಂಗ್ ಕೇಳ್ತೀಯ, ಹೋಗ ನಮ್ಮ ಆಫೀಸರ್ ಕೇಳ್ಕ ಹೋಗಲೇ ಅಂದ್ಬಿಟ್ಟ. ಆ ಕೋಪಕ್ಕೆ ಕಿತ್ಕೊಂಡಿರೋದು. ಅಣ್ಣ ಹಂಗಲ್ಲ ಕಣ, ಅದು ಲೈನ್ ಬಿದ್ದಿತ್ತಾಳ ಅಂದ್ರೆ ಆಗೋದು. ಇವನು ಅಣ್ಣ ಅಂತ ನಾನೇ ಕಣ, ನಾನು ಹಾಕೊಂಡಿದ್ದೀನಿ ಯೂನಿಫಾರ್ಮ್ ಅಲ್ವೇನ್ರಿ? ಈ ಗತ್ತುಗಳು ನೋಡಿ ಹೆಂಗಿರುತ್ತೆ. ಹೋಗಲೇ ನನ್ನ ಹೆಂಗ್ ಕೇಳ್ತೀಯಾ, ಲೈನ್ ಕ್ಲಿಯರ್ ಮಾಡಕ್ ಮರ ಕಡಿತಾ ಇದೀನಿ, ನಿನ್ಗೆ ಏನಾದ್ರು ಕೇಳ್ಬೇಕಾ, ಹೋಗು ನಮ್ಮ ಮ್ಯಾನೇಜರ್ ಕೇಳ್ಕ ಹೋಗಲೇ ಎಲ್ಲ ಇವನ ಪಾರ್ಟಿ ಡಿಪಾರ್ಟ್ಮೆಂಟ್ ನಾಗರಾಜನ ಮೇಲೆ ನಿನ್ ದರ್ಪಣ ಮಾಡ್ತೀನಿ ತಾಳೋದು ಕೊಡ್ಲಿಕ್ಕೆ ಇಟ್ಕೊಂಡು ಹೋಗಿ ಇಟ್ಕೊಂಡು ಅರ್ಥ ಆಯ್ತು. ಉಚಾಯಿಸಿ ಮಾತಾಡ್ತೀಯಾ? ಉಚಾಯಿಸಿ ಅಂದ್ರೆ ಏಳು ಧ್ವನಿಯಲ್ಲಿ ಮಾತಾಡಿಸ್ತೀಯಾ ಅಥವಾ ನನ್ನ ಏಕವಚನದಲ್ಲಿ ಮಾತಾಡಿಸ್ತೀಯಾ? ಹೇಳ್ದೆ ಕೇಳ್ದೆ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ಇನ್ನೊಂದ್ಸಾರಿ ಮತ್ತೇನಿಲ್ಲ, ಹುಷಾರ್. ಹೇಳ್ದೆ ಕೇಳ್ದೆ ನಮ್ಮ ಮರಕ್ಕೆ ಏನಾದ್ರು ಕೈ ಇಕ್ಕಿದ್ರೆ ಇನ್ನೊಂದ್ಸರಿ ಸುಮ್ನೆ ಬಿಡಕ್ಕಿಲ್ಲ ನಿನ್ನ. ನೋಡಿ ನಿನ್ನೆ ಲಾಕಪ್ ಹಾಕಿಸ್ಬಿಡ್ತೀನಿ, ಹೊಟ್ಟೆ ಕಿತ್ಕೊಂಬರಲ್ಲ ನೆಕ್ಸ್ಟ್ ಸರಿ, ನಿನ್ನೆ ಕಿತ್ಕೊಂಬಂದು ಒಳಗೆ ಕಿತ್ಬಿಡ್ತೀನಿ. ಬರ್ಲಿ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಮ್ಯಾನೇಜರ್ ಬಿಡಿಸ್ಕೊಂಡು ಹೋಗಕ್ಕೆ ಗೊತ್ತಾಯ್ತದೆ ಅಂತ ಹೇಳಿ ಕೂಗಿ ಗಾರ್ಡ್ ರಾಮಪ್ಪನನ್ನು ಇವ್ರಿಗೆ ಕೊಟ್ಟು ಬಿಡೋದ್ರಿಂದ ಆಟ ಮಾಡಿದ್ರೆ, ರಾಮಪ್ಪರೇ ಸರ್ ಹೇಳಿ ಸರ್, ಒಳಗೆ ಕೊಡ್ಲೇ ಇದ್ದಲ್ಲ ಸರ್ಗೆ ಕೊಟ್ಟು ಕಳಿಸ್ರಿ, ಇವನಿಂದ ಪಾಪ ಸರ್ಗೆ ಯಾಕೆ ತೊಂದರೆ ಆಗ್ಬೇಕು, ಕೊಡ್ಲಿ ಬಂತು. ದುರ್ಗಪ್ಪ ಮತ್ತೆ ಮರ ನಾನು ಕಡಿದಿಲ್ಲವೆಂದು ಕೃಷ್ಣೇಗೌಡರು ಆನೆ ಮುರಿದು ಬೀಳಿಸಿದ್ದೆಂದು ಹಳೆ ಪುನರಾವರ್ತನೆ ಮಾಡಿದ. ಇನ್ ದುರ್ಗಪ್ಪ ಸುಮ್ಮನಿರ್ತಾನ? ಸಪೋರ್ಟಿಗೆ ಲೇಖಕರು ಬೇರೆ ಬಂದವ್ರೆ. ನೋಡಿ ಈಗೆಲ್ಲ ಮಾತಾಡ್ಬೇಡಿ ನೀವು, ಅವತ್ತೇ ಹೇಳಿದೀನಿ ಇವತ್ತು ಹೇಳ್ತಾ ಇದ್ದೀನಿ. ನಾನು ಯಾಕೆ ಮರ ಕಡಿಯಕ್ ಹೋಗೋಣ? ಮರ ಕಡಿಯೋದ್ ನನ್ಗೂ ಗೊತ್ತಿಲ್ವಾ? ಯಾಕೆ ಮರ ಕಡಿಬೇಕು? ನಮಗೂ ಗೊತ್ತೈತೆ, ಮರದ ಬಗ್ಗೆ ಗೌರವ ಇದೆ. ನಮ್ದೇನಿದ್ರು ಲೈನ್ ಹಾಕೋದಷ್ಟೇ. ನಮ್ ಲೈನ್ ಮೇಲೆ ನಿಮ್ ಮರ ಮುರ್ಕೊಂಬಿದ್ದಿತ್ತು, ನಿಮ್ ಮರ ಸುಮ್ನೆ ಮುರ್ಕೊಂಡ್ ಬರುತ್ತಾ? ಆ ಕೃಷ್ಣೇಗೌಡರ ಆನೆ ಹೇಳದು ಬೀಳಿಸ್ತೈತೆ, ಅದಕ್ಕೆ ನಾನು ಕ್ಲಿಯರ್ ಮಾಡಕ್ ಹೋದೆ ಅಂತ ಆನೆ ಮೇಲೆ ಹೇಳ್ದ. ಹಳೆ ಪ್ರವರ ಇತ್ತಲ್ಲ, ಹಳೆ ಕತೆ, ಪ್ರವರ ಅಂದ್ರೆ ಕತೆ ಅಂತ, ಹಳೆ ಕಥೆಯನ್ನೇ ಹೇಳ್ದ. ಅವನು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವುದನ್ನು ನೋಡಿ ರೇಗಿದ ನಾಗರಾಜ, ಹಾಗಂತ ಹೇಳಿಕೆ ಬರ್ಕೊಡ್ತೀಯಾ? ಹಾಗಿದ್ರೆ ಹೇಳು, ಅದನ್ನು ಹೇಳ್ಕೊಂಡು ಬಂದು ಅಂಬಾಸಿಡರ್ ಕಾರ್ನ ಜೊತೆಗೆ ಕಟ್ಟಾಕಿ ಬರೆ ಹಾಕಿ ಬಿಡ್ತೀನಿ. ನಿನ್ನ ಪುಕಾರ ಏನಿದ್ರು ಬರವಣಿಗೆಯಲ್ಲಿ ಇರಬೇಕು, ಹಂಗಿದ್ರೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು ಎಂದು ಹುಡುಗಿದ. ಬಂತು ಯಾರ ಬುಡಕ್ಕೆ? ಆನೆ ಬುಡಕ್ಕೆ ಬಂತು. ನೋಡಿ ಅವನು ಹೇಳಿದ ಮಾತನ್ನೇ ಮತ್ತೆ ಹೇಳುವುದನ್ನು ನೋಡಿ. ಯಾಕೆ ಅವತ್ತು ಅದೇ ಹೇಳಿದ್ದ, ಇವತ್ತು ಅದೇ ಹೇಳ್ತಾವನೆ, ಎಲ್ಲಿ ಸಿಕ್ಕಿರು ಅದೇ ಹೇಳ್ತಾವನೆ. ರೀ ನಾಗರಾಜಪ್ಪರೇ, ನಾನು ಎಷ್ಟು ಸರಿ ಅಂತ ಹೇಳೋದು, ನಾನೆಲ್ಲ ಮರ ಕಡಿದಿದ್ದು, ಮರ ಕಡಿಯಕ್ಕೆ ನನಗೆ ಹುಚ್ಚ, ಮರ ಮುರ್ಕೊಂಡ್ ಬಿದ್ದಿತ್ತು, ಮರ ಮುರ್ಕೊಂಡ್ ಬಿದ್ದಿದ್ದ ಲೈನ್ ಕ್ಲಿಯರ್ ಮಾಡಕ್ ಬಂದೆ ಅಷ್ಟೇ. ಆ ಮರ ಮುರ್ಕೊಂಡ್ ಬಿದ್ದಿದ್ಕು ನನಗೂ ಏನು ಸಂಬಂಧ ಇಲ್ಲ. ನಾನು ಎಷ್ಟು ಕಿವಿ ಮುಚ್ಚಿಕೊಂಡು ನಾನು ಹೇಳೋದು ಇಷ್ಟೇ ಅಲ್ವೇನವ? ಜಗಳ ತರನೇ ಆಗ್ಬೇಕು, ಸಿಂಪಲ್ ಆಗಿ ಆಡಿದ್ರೆ ಅರ್ಥ ಆಗಲ್ಲ. ಹಂಗಾಗಿ ಆನೆ ಎಳ್ಕೊಂಬಂದ್ ಬಿಡಿಸಿದೆ ಕಣ್ರಿ, ನಾನೇನ್ ಮಾಡಕ್ಕಾಯ್ತದೆ? ಆ ಕೃಷ್ಣಗೌಡ್ರು ಆನೆ ಕೇಳೋಗ್ರಿ. ಹೌದಿನ? ಕೃಷ್ಣಗೌಡ್ರ ಆನೆನ ಬರ್ಕೊಡ ರೈಟಿಂಗ್ ಅಲ್ಲಿ ಆನೆ ಬೀಳಿಸಿ ಹೋಗಿದ್ನ ನಾನು ನೋಡ್ದೆ ಅಂತ ಬರ್ಕೊಡ ಹೇಳ್ತಾರೆ. ಕೋರ್ಟಲ್ಲಿ ಕೇಳ್ತಾರೆ, ಆನೆ ಬೀಳಿಸಿರೋದಕ್ಕೆ ಸಾಕ್ಷಿ ಲದ್ದಿ ತೋರಿಸಿರ ಆಗಲ್ಲ ರೇ. ಲದ್ದಿ ಆನೆ ನೆನ್ನೆ ಇಕ್ಕಿತ್ತೋ ಮೊನ್ನೆ ಇಕ್ಕಿತ್ತೋ ಯಾವನಿಗೆ ಗೊತ್ತಿತ್ತು? ಆ ರಸ್ತೆಯಲ್ಲಿ ಲದ್ದಿ ಇದೆ ಅಂದ ತಕ್ಷಣ ಆನೆನೇ ಎಲ್ಲ ಮಾಡಿದೆ ಅಂತ ಯಾಕೆ ಅನ್ಕೋಬೇಕ್ರಿ? ನಿಜ ಅಲ್ಲ? ಕೋರ್ಟ್ ಉಗ್ಗಿತ್ ಮತ್ತೆ ಅಲಕಳ್ಳ ವಾರದ ಲದ್ದಿ ತೋರಿಸ್ಬಿಟ್ಟು ಮರ ನೆನ್ನೆ ಬಿದ್ದಿರೋದ್ನ ಆನೆ ಮೇಲೆ ಹಾಕ್ತಿರಲ್ಲ ಅಂತ ಉಗ್ಗಿತಾರ. ಮತ್ತೆ ನೀನ್ ನೋಡ್ದೇನಾ? ಅದ್ ಎಳ್ದಿದ್ ನೋಡ್ದೇನಾ? ನೋಡಿ ಅವನು ಹೇಳಿದ್ದನ್ನೇ ಮತ್ತೆ ಮತ್ತೆ ನಡೆದ ಕೇಳಿದಂತ ನಾಗರಾಜ ರೇಗಿ ಏನಿರುತ್ತೆ ಹಾಗಂತ ಹೇಳಿಕೆ ಬರ್ಕೊಡ್ತೀಯಾ? ಬರ್ಕೊಡೋ ಲೆಟರ್ ಬರ್ಕೊಡೋ. ನೋಡಿ ಹಾಗಿದ್ರೆ ಹೇಳು, ಅದನ್ನು ಎಳ್ಕೊಂಬಂತ ಅಂಬಾಸಿಡರ್ ಕಾಲಿಗೆ ಕಟ್ಬಿಟ್ಟು ಗುಂಡಿಗೆ ಬರೆ ಹಾಕೇ ಬಿಡ್ತೀವಿ. ಅರ್ಥ ಆಯ್ತದ? ಇವರಿಬ್ರು ಮಾತಿನ ಚಕಮಕಿಲಿ ಪಾಪ ಅಮಾಯಕವಾದ ಆನೆನು ಕೂಡ ಬಲಿಯಾಗ್ಲಿ. ಅರ್ಥ ಆಯ್ತಾ? ಹಂಗಿದ್ರೆ ಹೇಳ, ಅದನ್ನು ಎಳ್ಕೊಂಬಂದ ಅಂಬಾಸಿಡರ್ ಕಾರಿನ ಜೊತೆಗೆ ಕಟ್ಟಾಕಿ ಬರೆ ಹಾಕಿಸ್ಬಿಡ್ತೀನಿ. ನಿನ್ನ ಪುಕಾರ ಏನಿದ್ರು ಬರವಣಿಗೆಯಲ್ಲಿ ಇರ್ಬೇಕು. ನೋಡು ನಿಂದೇನೇ ಪುಕಾರು ಅಂತಂದ್ರೆ ಕೂಗಾಟ, ನಿನ್ನ ಆರ್ಭಟ ಏನಿದ್ರು ಬರವಣಿಗೆಯಲ್ಲಿ ತೋರಿಸು. ಎಸ್ ಏನು ಕೊಂಬೆ ಮುರಿಯುವಂತ ಸಂದರ್ಭದಲ್ಲಿ ನಾನು ಅಲ್ಲೇ ಇದ್ದೆ, ಆನೆ ತನ್ನ ಸೊಂಡಿಲಿಂದ ಎಳೆದು ಕೊಂಬೆಯನ್ನು ಮುರಿದದ್ದು ನಾನು ಕಣ್ಣಾರೆ ನೋಡಿದೆ, ಹಾಗಾಗಿ ಎಲ್ಲಾ ಸಮಸ್ಯೆಗಳಿಗೂ ಆನೆ ಕಾರಣ. ರೈಟಿಂಗ್ ಅಲ್ಲಿ ಬರ್ಕೊಡ. ಬೆಳಿಗ್ಗೆ ಆಕ್ಷನ್ ತಗೊಂಡು ಆನೆ ತಂದು ಕಟ್ಟಾಕಿ ಅದಕ್ಕೆ ಬರ ಎಳೆಯಲಿಲ್ಲ, ನಾನು ಅದೇ ಅಲ್ಲ. ಅರ್ಥ ಆಯ್ತು? ನೋಡಿ ಹಾಗಿದ್ರೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು ಎಂದು ಗುಡುಗಿದ. ಜೋರಾಗಿ ಗುಡುಗದ. ಸರಿ ನಾನು ಕೂಡ ಬಿಡ್ರಿ ದುರ್ಗಪ್ಪ ಸುಮ್ಮನೆ ನಗರ ಸುಮ್ಮನೆ
ಆನೆ ವಿಷಯಕ್ಕೆ ಯಾಕೆ ಬರ್ತೀರ ಅಂತ ಸಮಾಧಾನ ಮಾಡಿದೆ. ದುರ್ಗಪ್ಪ ತಾನು ಕಣ್ಣಲ್ಲಿ ನೋಡದೆ ಹೇಗೆ ಹೇಳಿಕೆ ಕೊಡಲಿ ಎಂದೆಂತ ಗೊಣಗುತ್ತಾ ಗಾಡು ರಾಮಪ್ಪನ ಜೊತೆ ಸ್ಟೋರ್ ರೂಮಿನ ಕಡೆ ಹೋದ. ನಾನೇನು ಕಣ್ಣಲ್ಲಿ ನೋಡಕ್ ಆನೆ ಹಿಂಗೇನೆ ಇರಕಾಯ್ತದ, ಆನೆ ಅಷ್ಟೇ, ಆನೆ ನಾನೇ ನೋಡಿದೀನಿ ಅನ್ಕೊಂಡ್ ಬರಗೋಣ ಅಂದ್ರೆ ಹೋಗ ಅದೇನ್ ಕೊಡ್ಲಿಸ್ಕೊಂಬ ಅಂತ ನಾನು ಬೈದೆ. ಬಿಡ್ರಿ ನಾಗರಾಜ್ ಅವೆಲ್ಲ ಯಾಕೆ ಅತಿ ಮಾಡಿ, ನಾನು ನೋಡಿ ಸರ್ ಅವ್ನು ಹೆಂಗೆ ಎಗ್ರಾಡ್ತಾನೆ. ಹೂನಪ್ಪ ನಂಗೆ ಎಗ್ರಾಡ್ತಾನೆ, ನೀನೇನ್ ಕಡಿಮೆ ಎಗ್ರಾಡ್ತೀಯ ಹಂಗಲ್ಲ ಸಾರ್, ಮಾತತ್ತಿರ ಆನೆ ಅಂತಾನೆ, ತೋರಿಸ್ತು ಹೇಳಿ ಸರ್ ಆನೆ ಎಳ್ದಿರೋದು ನೀನು. ವಿಡಿಯೋ ಮಾಡಿಲ್ಲ ಕಣಪ್ಪ ತೋರ್ಸಕ್ಕೆ ಬಿಡಿಸು ಅಂದ್ಕೊಂಡು ಅವನು ಕೂಡ ಗೊಣಕೊಂಡು ಆನೆ ಎಳ್ದಿದೆ ಅಂದ್ರೆ ಆನೆ ನೋಡಕ್ಕಾಯ್ತದ, ಇದನ್ನೆಲ್ಲ ನಮ್ ಬರ್ಕೊಡಕ್ಕಾಯ್ತದ, ಅದು ಹೆಂಗೆ ಹೇಳ್ತು ಎಲ್ಲಿ ಹೇಳಿತು ಯಾವ ಟೈಮಲ್ಲಿ ಹೇಳಿತು ನಾನು ಅದನ್ನೆಲ್ಲ ನೋಡಿದಿನ ಕಣ್ಣಾರೆ ನೋಡ್ತಾ ನಾನೇ ಬರ್ಕೊಡ್ಲಿ ಅನ್ಕೊಂಡ್ ಮಣಿಕೊಂಡು ರಾಮಪ್ಪನ ಜೊತೆ ಹೋಗಿ ಕೊಡ್ಲಿ ಇಸ್ಕೊಂಬರಕ್ ಹೋದ. ಆನೆಯನ್ನು ಕಾನ್ಫಿಸಿಕೇಟ್ ಮಾಡಿ ತರುವುದು ಅಂಬಾಸಿಡರ್ ಕಾರು ತರುವಷ್ಟು ಸುಲಭವಾಗಿರಲಾರದೆಂದು ನನಗನಿಸಿತು. ನೋಡಿ, ಆನೆನ ಸಾಕ್ಷಿ ಅಂತ ಅಂದ್ಬಿಟ್ಟು ಸೀಸ್ ಮಾಡ್ಕೊಂಡ್ ತರೋದು ಕಾರ್ ತಂದಷ್ಟು ಸುಲಭ ಅಲ್ಲ. ಸ್ಟೇರಿಂಗ್ ಹಿಡ್ಕೊಂಡು ಕಾರ್ ತಂದು ನಿಲ್ಸದೆ ಬೇರೆ, ಆನೆ ತಂದು ನಿಲ್ಸದೆ ಬೇರೆ. 2-3 ವರ್ಷದಿಂದ ನಿಂತಿರೋ ಕಾರ್ಗೆ ₹1 ಖರ್ಚು ಮಾಡಿಲ್ಲ. ಆನೆಗೆ ಹಂಗ್ ಬಿಡಕ್ಕಾಗಲ್ಲ. ದಿನಕ್ಕೆ 100 ರಿಂದ 150 kg ಊಟ ಹಾಕ್ಬೇಕು. ಅದಕ್ಕೆ ಆ ಊಟಕ್ಕೆ ಬೇಕಾಗುವಷ್ಟು ₹1000 ಖರ್ಚು ಬರುತ್ತೆ. ಇಲಾಖೆ ಎಲ್ಲಿ ಕೊಡುತ್ತೆ? ಆನೆಗೆ ಊಟ ಇಲ್ದಲೆ ಸತ್ರ ಯಾರು ಇದಾಗ್ತಾರೆ, ಕಾರಣ ಆಗ್ತಾರೆ. ನಾಗರಾಜನೇ ಕಾರಣ ಆಗ್ತಾನೆ. ಆನೆಗೆ ಕರ್ಕೊಂಬಂದು ಬರೆ ಹಾಕ್ಬಿಟ್ಟು ಸಾಕ್ಷಿ ಹೇಳಿಸ್ಬಿಟ್ಟು, ಅರ್ಥ ಆಯ್ತಲ್ಲ, ಆನೆಗೆ ಶಿಕ್ಷೆ ಕೊಡ್ಸಕ್ಕೆ ಇಲಾಖೆಯಲ್ಲಿ ಸಾಧ್ಯನೇ ಇಲ್ಲ. ಇದೆಲ್ಲ ತರಲೆ ವಿಚಾರಗಳು ಅಂತ ಅನ್ಸಿ ಬಿಡಿ ಇಲ್ಲಿ ಡ್ರಾಪ್ ಮಾಡಿ ಅಂತ ಹೇಳ್ಕೊಂಡು ನನ್ನ ಪಾಡಿಗೆ ನಾವು ಬಂದು ಅಲ್ಲಿಗೆ 4ನೇ ಅಧ್ಯಾಯ ಮುಕ್ತಾಯ ಆಯ್ತು. ಅರ್ಥ ಆಯ್ತಲ್ಲ? ಅಲ್ಲ, 3ನೇ ಅಧ್ಯಾಯ ಮುಕ್ತಾಯ ಆಯ್ತು. ಇನ್ನೊಂದ್ 2 ಮಾಡ್ಬಿಡೋಣ. 4, 5, 6 ಮುಗಿಸ್ಬಿಟ್ರೆ ಅರ್ಧ ಆದಂಗ ಆಗುತ್ತೆ. ಇನ್ ಮಿಕ್ಕಿದ್ನ ಪದ್ಯ ಮತ್ತು ಗದ್ಯ ಶುರು ಮಾಡಿದ್ಮೇಲೆ ಒಂದಷ್ಟು ಮಾಡಿದ್ಮೇಲೆ ಮಾಡೋಣ. ಅರ್ಥ ಆಗ್ತಿದ್ಯಾ? ಅಲ್ಲಿ ನಿಲ್ಸ್ಕೊ. ತಪ್ಪ ಪೆನ್ಸಿಲ್ ಸ್ಟಾರ್ಟ್ ಮಾಡಿ.